गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः। ध्यान मूल गुरुमूर्ति पूज्य मूल गुरुपाद मंत्र मूल गुरुवाक्य मुक्ति मूलो गुरुकृपः। ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಹಾಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ತಂಡ ಸಾಬಾಯಿ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂಥ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಕೈವಲ್ಯ ಪದ್ಧತಿ ಒಳಗೆ ಜೀವ ಸಂಪಾದನಾ ಸ್ಥಳ ನಡೆದದ. ಕೈವಲ್ಯ ಅಂದ್ರೆ ಏನು? ಮೋಕ್ಷ, ಆನಂದ, ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಸ್ಥಿತಿ ಮೋಕ್ಷ, ಭಗವಂತನ ಒಂದು ಸಾಕ್ಷಾತ್ಕಾರ, ಇವೆಲ್ಲ ಮುಕ್ತಿ ಅನ್ನುವಂಥದ್ದು. ಇದನ್ನು ಪಡ್ಕೊಳ್ಬೇಕಾದ್ರೆ ಇದು ದಾರಿ, ಪದ್ಧತಿ ಅಂದರೆ ದಾರಿ. ನಿಜಗೊಂಡ್ರೆ ಭಾಳಷ್ಟು ವಿಚಾರಗಳನ್ನು ನಮಗೆ ಹೇಳ್ತಾ ಹೋಗ್ತಾರೆ. ಈ ದಾರಿಯಲ್ಲಿ ಹೋದಾಗ ಮುಕ್ತಿ ಆಗ್ತದೆ ಅಂತ ಹೇಳ್ತಾರೆ. ಉದ್ದೇಶ ಏನು? ಆನಂದವಾಗಿರುವಂಥದ್ದು, ಸುಖವಾಗಿರುವಂಥದ್ದು. ಸುಖನೇ ಬೇಕಾಗ್ಲಂತ ನಾವು ಇಷ್ಟೆಲ್ಲ ವ್ಯವಹಾರ ಮಾಡ್ತೀವಿ. ಆದರೆ ನಿಜವಾದ ಸುಖವನ್ನು ನಾವು ಪಡ್ಕೊಳ್ಬೇಕನ್ನುವಂಥ ಒಂದು ಗುರಿ ಇಟ್ಕೊಂಡಾಗ ಗುರುನಾಥ ನಮ್ಮನ್ನು ಕೈ ಹಿಡಿದು ಕರ್ಕೊಂಡು ಹೋಗ್ತಾನೆ ನೋಡ್ರಿ ಆ ಜಾಗಕ್ಕೆ. ಈಗ ಎರಡನೇ ಪದ್ಯ, ಯಾಕಂದರೆ ಹಿಂದಿನ ವಿಚಾರ ಇಲ್ಲಿ ಆಗಿದೆ. ಹಿಂದಿನ ಒಂದನೆಯ ಪದ ಅಲ್ಲೇ ಆಗ್ಯದ. ಈಗ ನಾವು ಎರಡನೆಯ ಪದವನ್ನು ನೋಡೋಣ, ಪದ್ಯವನ್ನು. ಯಾಕಂತಂದ್ರೆ ಮನುಷ್ಯನಿಗೆ ಒಂದು ಚಿಂತೆ ಇರ್ತದೆ ಹುಟ್ಟಿದ ಮೇಲೆ. ಪ್ರತಿಯೊಬ್ಬ ಮನುಷ್ಯನಿಗೆ ಮೊದಲು ಚಿಂತೆ ಇರ್ತದೆ. ಯಾಕಂದ್ರೆ ಹೊಟ್ಟೆ ಬಟ್ಟೆ ಚಿಂತೆಗಳು ಇರ್ತಾವೆ. ಇವು ಭಾಳ ದೊಡ್ಡ ಚಿಂತೆ ಅಂತ ನಮ್ಗೆ ಅನ್ನಿಸ್ತದೆ. ಒಂದು ಶ್ರೀಮಂತಿಕೆ ಬಂದಾಗ ಆಗಲಿ, ಒಂದು ಬಡತನ ಇರುವಂಥ ಸಂದರ್ಭದಲ್ಲೇ ಆಗಲಿ, ಇದು ಭಾಳಷ್ಟು ನಮ್ಗೆ ಆ ಒಂದು ಶ್ರೀಮಂತಿಕೆ ಒಂದು ಸುಖ ಕೂಡ ನಮ್ಮನ್ನು ದಾರಿ ತಪ್ಪಿಸ್ತದೆ. ಬಡತನದ ಒಂದು ದುಃಖ ಕೂಡ ನಮಗೆ ದಾರಿ ತಪ್ಪಿಸ್ತದೆ. ಇದು ಭಾಳಷ್ಟು ನಾವು ಬಡತನದಾಗ ಅದೀವಪ್ಪ, ನಮ್ಗೆ ಹೊಟ್ಟೆಗೆ ಬಟ್ಟೆಗೆ ಇಲ್ಲ ಅನ್ನುವಂಥ ಚಿಂತೆ ದೊಡ್ಡ ಚಿಂತೆ ಆದಾಗ ನಮ್ಮ ಮೂಲ ಉದ್ದೇಶವನ್ನು ನಾವು ಮರೆತು ಬಿಡ್ತೀವಿ. ಅದಕ್ಕೆ ಈ ಒಂದು ಮೂಲ ನಾವು ಯಾತಕ್ಕೆ ಬಂದೀವಿ, ಬರೀ ಇಲ್ಲಿ ಏನು ಹೊಟ್ಟೆಗೆ ಬಟ್ಟೆಗೆ ಮಾತ್ರ ನಾವು ದುಡಿಲಿಕ್ಕೆ ಶುರು ಮಾಡ್ತೀವಿ, ಇದಕ್ಕಾಗಿ ಬಡ್ದಾಡ್ತೀವಿ. ಆದರೆ ಮೂಲ ವಸ್ತುವನ್ನು ನಾವು ಮರೆತು ಬಿಡ್ತೀವಿ. ಅದು ಯಾತಕ್ಕೆ ಬಂದಿದ್ದೀವಿ, ಏನನ್ನ ಪಡ್ಕೊಳ್ಬೇಕನ್ನುವಂಥದ್ದನ್ನು ನಾವು ಮರೆತು ಬಿಡ್ತೀವಿ. ಅದಕ್ಕೆ ಇದನ್ನು ಎಚ್ಚರಿಕೆ ಕೊಡುವಂಥವ್ರು ಯಾರು? ಮಹಾತ್ಮರು. ಇದಕ್ಕೆ ನೀನು ಸುಖ ಬಂತು ದುಃಖ ಬಂತಂತ ಅದ್ರಾಗ ಕುಂದ್ರಬೇಡ, ಅದು ಯಾವುದೂ ಶಾಶ್ವತ ಅಲ್ಲ. ಇಂಥ ಕಷ್ಟ ಸುಖ ಹಲವಾರು ಜನ್ಮಾಂತರ ಅನುಭವಿಸಿ ನೀ ಬಂದತ್ತಿ ಇದಿ. ಇವಾಗಾದರೂ ಕೂಡ ಕಷ್ಟ ಸುಖದಿಂದನೇ ಈ ಶರೀರ ಬಂದದ, ಪಾಪ ಪುಣ್ಯದಿಂದನೇ ಈ ಶರೀರ ಬಂದದ. ಇದು ಯಾರಿಂದನೂ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈ ಕಷ್ಟವನ್ನು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇತ್ತು ಅಂತಂದ್ರೆ ಶ್ರೀಕೃಷ್ಣ ಪರಮಾತ್ಮ ಪಾಂಡವ್ರ ಜೊತೆನೇ ಇದ್ದರು, ಯಾಕೆ ತಪ್ಪಲಿಲ್ಲ? ಅದು ತಪ್ಪಾಗಿ ಬರೋಂಗಿಲ್ಲ. ನಾವೇನು ತಂದಿದ್ದೀವಿ, ನಾವೇನು ನಮ್ಮ ಪಾಪ ಪುಣ್ಯಕ್ಕನುಸಾರವಾಗಿ ಈ ಭೋಗಗಳಿರ್ತಾವೆ, ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಉಣಬೇಕು. ಆದರೆ ಒಂದು ಮಾತನ್ನು ಕೇಳ್ಕೊಳ್ಳುವಂಥದ್ದು, ಎಡರಡಿಸಿದ ವೇಳೆಯಳು ಧೈರ್ಯವನ್ನು ಅಂತಾರೆ. ಯಾಕಂದರೆ ಇದು ಪ್ರಾರಬ್ಧ ಕರ್ಮ ರೂಪವಾಗಿ ಅದು ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆದರೂ ಒಂದು ಮಾತ್ರ ನಾವು ಹಿಡ್ಕೊಳ್ಬೇಕು, ನನಗೇನೇ ಕಷ್ಟ ಬಂದ ಕಾಲದಲ್ಲಿ ಧೈರ್ಯವನ್ನು ಕೊಡುವಂಥದ್ದು ಕೇಳ್ಕೊಳ್ತಾನೆ ಶಿಷ್ಯ. ಏನೇ ಕಷ್ಟ ಬರಲಿ, ಯಾಕಂದ್ರೆ ಅದು ಬಿಡಂಗಿಲ್ಲ, ಅದು ಉಣಿಸ್ತದೆ. ಅದ್ರ ಜೊತೆ ನನಗೇನು ಕೊಡು? ಧೈರ್ಯವನ್ನು ಕೊಡು ಅಂತ ಹೇಳುವಂಥದ್ದು. ಅದಕ್ಕೆ ಇಲ್ಲಿ ಮಹಾತ್ಮರು ನಮ್ಗೆ ಎಚ್ಚರಿಕೆ ಕೊಡ್ತಾರೆ. ಏನು ಎಚ್ಚರಿಕೆ ಕೊಡ್ತಾರ? ನೀನು ಹುಟ್ಟಿ ಭೂಮಿಗೆ ಬಂದಿದೆಯಲ್ಲ, ಬರೀ ಒಟ್ಟಿಗೆ ಬಟ್ಟಿಗೆ ಬಡ್ದಾಡ್ಬೇಡು. ಅಂದರೆ ಬಿಟ್ಟು ಎಲ್ಲರ ಹೋಗ್ಬೇಕೇನಂದ್ರೆ ಹಂಗಲ್ಲ.
ನೀನು ಅದಕ್ಕೇನು ಪ್ರಯತ್ನ ಮಾಡ್ತಿದ್ದಲ್ಲ ಅದ್ರ ಜೊತೆಗೆ ಪರಮಾರ್ಥ ಕೂಡ ಪ್ರಯತ್ನ ಮಾಡು ಅಂತ ಹೇಳ್ತಾರೆ. ಅದರಲ್ಲೇ ನಿನ್ನ ಮನಸ್ಸು ಕಳೆದು ಹೋಗಬೇಡ. ಬಡತನಂತನೂ ಹತ್ಕೊಂತ ಕುಂದ್ರಬೇಡ. ಶ್ರೀಮಂತಿಕೆ ಬಂದದಂತೂ ಕೂಡ ನೀನು ಅಲ್ಲಿ ಏನು ಆ ಒಂದು ಗರ್ಭದಲ್ಲಿ ಮೆರಿಬೇಡ. ಅದು ಎರಡೂ ಶಾಶ್ವತ ಅಲ್ಲ. ಬಡತನೂ ಶಾಶ್ವತ ಅಲ್ಲ, ನಿನಗೆ ದುಃಖನೂ ಶಾಶ್ವತ ಅಲ್ಲ, ಶ್ರೀಮಂತಿಕನೂ ಶಾಶ್ವತ ಅಲ್ಲ. ಅದಕ್ಕೆ ಅದರಲ್ಲೇ ಮೈ ಮರೆತು ನಿನ್ನ ಇರುವಿಕೆಯನ್ನು ನೀನು ಕಳ್ಕೊಬೇಡ, ಅದರ ಮರ್ತು ಬಿಡಬೇಡ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಇನ್ನು ಮೇಲಾದ್ರೆ ಸುಮ್ಮನೆ ಕಾಲ ಕಳಿಬೇಡ ನೋಡ್ರಿ. ಅದಕ್ಕೆ ಏನು ಮಾಡ್ಬೇಕ್ರಿ? ಸುಮ್ಮನೆ ಕಾಲ ಕಳಿಬೇಡ್ರಿ ಅಂತಂದ್ರೆ ನಾವು ನೌಕರಿ ಮಾಡಾಕತ್ತೀವಿ, ದುಡ್ಡು ಸಂಪಾದನೆ ಮಾಡಾಕತ್ತೀವಿ. ಭಾಳಷ್ಟು ಜನ ಕೇಳ್ತೀವಿ, ಇಲ್ರಿ ಈಗ ವಯಸ್ಸು ಐತೆ, ಹೌದಾ? ವಯಸ್ಸು ಆಗೋವರೆಗೂ ಸ್ವಲ್ಪ ರೊಕ್ಕ ಭಾಳ ಬಡ್ದಾಡಬೇಕು, ಭಾಳಷ್ಟು ದುಡ್ಡು ಸಂಪಾದನೆ ಮಾಡಬೇಕು. ಅದು ಸತ್ಯ, ಅದು ಇಲ್ಲ ಅಂತಿಲ್ಲ. ವಯಸ್ಸಿದ್ದಾಗೆ ನಾವು ದುಡಿಬೇಕು, ದುಡ್ಡು ಸಂಪಾದನೆ ಮಾಡಬೇಕು, ನಾಳೆ ಮುಂದೆ ಕುಂದು ತಿನ್ನೋಕ್ಕಾಗ್ತದಂತ ಎಷ್ಟೇ ಆದರೂ ಕೂಡ ಹಗಲಿ ರಾತ್ರಿ ದುಡಿಯೋರು ಅದಾರ, ಇಲ್ಲ ಅಂತಿಲ್ಲ. ಅದು ತಪ್ಪಂತಲ್ಲ, ಮಾಡಬೇಕು. ಆದ್ರೆ ಅದರ ಜೊತೆಗೆ ಇದನ್ನು ನಾವು ಸಂಪಾದನೆ ಮಾಡ್ಕೋಬೇಕು. ಯಾವುದು? ಜ್ಞಾನ ಅನ್ನುವಂಥದ್ದನ್ನು ಗುರುಮುಖ ಅಂತ ತೊಗೊಳ್ಬೇಕಾಗ್ತದೆ. ಮಹಾತ್ಮರು ಹೇಳ್ತಾರೆ ಅದೆಲ್ಲ ಸುಮ್ಮನೆ ಅಂತ ಹೇಳ್ಬಿಡ್ತಾರೆ ನೋಡ್ರಿ. ಮಹಾತ್ಮರ ಲೆಕ್ಕದಾಗ ನಾವು ಒಟ್ಟಿಗೆ ಏನು ಮಾಡಾಕತ್ತೀವಿ ಅದೆಲ್ಲ ಸುಮ್ಮನೆ ಅಂದ್ಬಿಟ್ರೆ ಅವರು. ಅದಕ್ಕೆ ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ, ಕಳಿಬೇಡಪ್ಪ, ಸುಮ್ಮನೆ ಕಳಿಬೇಡ. ಮತ್ತೇನು ಮಾಡ್ಬೇಕ್ರಿ? ಸುಮ್ಮನೆ ಅಂತೀರಲ್ಲ ನೀವು ಅಂತ ಹೇಳಿದ್ರು ಕೂಡ ಹಿಂದೆ ನಾನೇನಿದ್ದೆ, ಎಷ್ಟು ಜನ್ಮಗಳಿಂದ ನಾನು ಹುಟ್ಟಿ ಬಂದಿದ್ದೀನಿ ಅನ್ನುವಂಥದ್ದ ಒಂದು ಭೂತಕಾಲದ ವಿಚಾರವನ್ನು ಮಾಡು. ಹಿಂದಿನ ವಿಚಾರ ಮಾಡು, ಏನಿದ್ದೆ, ಎಷ್ಟು ಜನ್ಮಗಳನ್ನ ಎತ್ತಿ ಬಂದಿದ್ದೀನಿ ನಾನು ಅನ್ನುವಂಥದ್ದು ಭೂತಕಾಲದ ವಿಚಾರವನ್ನು ಮಾಡು. ಮತ್ತು ವರ್ತಮಾನ ಕಾಲದಲ್ಲಿ ನಾನು ಏನು ಮಾಡಬೇಕು? ಈಗೇನು ನಡೆದು ಪ್ರೆಸೆಂಟಾಗಿ ಈಗ ನಾವೇನು ಇದ್ದೀವಿ ವರ್ತಮಾನ ಕಾಲದಲ್ಲಿ, ನಾನು ಇವಾಗ ಏನು ಮಾಡಬೇಕು, ಏನು ಸಂಪಾದನೆ ಮಾಡಬೇಕು, ಏನನ್ನ ಪಡ್ಕೋಬೇಕು, ಏನನ್ನ ಬಿಡಬೇಕು. ನೋಡ್ರಿ ಎಷ್ಟು ಅದ್ಭುತವಾದಂಥದ್ದು ಅದಲ್ಲ. ಎಷ್ಟೇ ದಿವಸಗಳನ್ನು ನಾವು ಕಳೆದ್ರೂ ಕೂಡ ಸುಮ್ಮನೆ ಅಂತ ಹೇಳಿಬಿಟ್ಟಾರ ಅವರು. ಸುಮ್ಮನೆ ಕನಸಿನೊಳಗೆ ಕಾಲ ಕಳೆದು ಬಿಡ್ತೀವಲ್ಲ, ಅದ್ರಂಗೆ ಈ ಎಲ್ಲ ದಿವಸಗಳು ಕಳೆದು ಬಿಟ್ಟಿದ್ದೀವಿ ಅಂತಂದ್ರೆ ಅದು ಸುಮ್ಮನೆ ಹೋಗಿಬಿಟ್ಟವು. ನಾವೇನು ದೊಡ್ಡ ಘನಕಾರ್ಯ ಮಾಡಿಲ್ಲ, ಎಲ್ಲ ಸುಳ್ಳೇ. ಇವಾಗ ಏನು ಮಾಡು, ವರ್ತಮಾನ ಕಾಲದಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಮತ್ತು ಏನು ಮಾಡಬೇಕು, ಯಾವ ಸುಖ ದುಃಖಗಳನ್ನು ಅನುಭವಿಸ್ತಾ ಇದ್ದೀನಿ ಅಂದರೆ ಯಾವುದು ಸುಖ ಅಂತ ತಿಳ್ಕೊಂಡಿದ್ದೀನಿ, ಯಾವುದು ದುಃಖ ಅಂತ ತಿಳ್ಕೊಂಡಿದ್ದೀನಿ, ಇದಕ್ಕಿಂತ ದೊಡ್ಡ ಸುಖ ಯಾವುದದ, ಇದನ್ನೆಲ್ಲ ವಿಚಾರ ಮಾಡು. ಮುಂದೆ ಇಷ್ಟೆಲ್ಲ ನೋಡ್ರಿ, ಯಾವುದು ಒಂದು ಏನೇನು ಪಡ್ಕೋಬೇಕಾಗ್ಯದ, ಯಾವುದು ನಿಜವಾದ ಸುಖ ಅದ, ಯಾವುದು ನಿಜವಾದ ದುಃಖ ಐತೆ ಅಂತ ವಿಚಾರ ಮಾಡಿ ಈಗ ವರ್ತಮಾನ ಕಾಲದಲ್ಲಿ. ಆಮೇಲೆ ಭೂತಕಾಲದಲ್ಲಿ ವಿಚಾರ ಮಾಡಿದ್ದಾಯಿತು, ವರ್ತಮಾನ ಕಾಲದಲ್ಲಿ ವಿಚಾರ ಮಾಡ್ತೀನಿ. ಇನ್ನು ಭವಿಷ್ಯತ್ ಕಾಲದ್ದು ಅಂದರೆ ನಾನು ಎಲ್ಲಿಗೆ ಹೋಗ್ತೀನಿ ಅಂತೀವಿಲ್ಲ, ಎಲ್ಲಿಗೆ ಹೋಗ್ತೀನಿ ಅಂದರೆ ನಾನು ಇಲ್ಲೇ ಬಿದ್ದಿರ್ತೀನಿ ರೀ, ಇಲ್ಲೇ ಇರ್ತೀನಿ, ಹಂಗೆ ಅನ್ನಂಗಿಲ್ಲಲ್ಲ. ಸತ್ತಂಥ ವ್ಯಕ್ತಿಗಳಿಗೆ ನಾವೇನು ಹೇಳ್ತೀವಿ, ಎಲ್ಲಿ ಹೋದಪ್ಪ ಅಂತೀವಿ, ಹೌದಿಲ್ಲ? ತತ್ವ ನೋಡ್ರಿ, ಎಲ್ಲ ಜನಸಾಮಾನ್ಯರಲ್ಲಿ ಹೆಂಗೆ ಅಡಿಗೆ ಅನ್ನೋದನ್ನು ನಾವು ತಿಳ್ಕೋಬೇಕು. ಯಾಕಂದ್ರೆ ಎಲ್ಲರಿಗೂ ಗೊತ್ತದ, ಒಂದು ಇಷ್ಟಿಷ್ಟು ಹುಡುಗರಿಗೆ ಮೊದಲು ಮಾಡಿ ಗೊತ್ತದ. ಯಾಕಂದ್ರೆ ಒಬ್ಬ ವ್ಯಕ್ತಿ ಸತ್ತಿದಾನಂದ್ರೆ ಶರೀರ ಅಲ್ಲೇ ಬಿದ್ದದಂದ್ರೆ ಕೂಡ ನೀ ಎಲ್ಲಿ ಹೋದ್ಯಪ್ಪ, ಎಲ್ಲಿ ಸಿಗ್ತೀಯಪ್ಪ, ನೀ ಯಾವಾಗ ಸಿಗ್ತಿದ್ದಿ, ಯಾವಾಗ ಹುಟ್ತಿ, ಯಾವಾಗ ಬರ್ತಿದ್ದಿ, ಹಲವಾರು ರೀತಿಯಿಂದ ಹೇಳ್ತಾರಲ್ಲ. ಅದಕ್ಕೆ ಈ ಶರೀರ ಬೀಳುವಂಥ ಶರೀರ ಬಿದ್ದು ಹೋಗ್ಯದ, ಸ್ಥೂಲವಾದಂಥ ಶರೀರ ಬಿದ್ದದ, ಆದರೂ ಹೋಗುವಂಥದ್ದೇನು, ಎಲ್ಲಿಗೆ ಹೋಗ್ತದದು ಅನ್ನುವಂಥದ್ದು ಈ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲಗಳ ವಿಚಾರವನ್ನು ಮಾಡಿ ಅಂದ್ರೆ ನಿಜವಾಗಿ ಎಲ್ಲ ಒಂದು ಭೂತಕಾಲದಲ್ಲಿ, ವರ್ತಮಾನ ಕಾಲದಲ್ಲಿ ಮತ್ತು ಭವಿಷ್ಯತ್ ಕಾಲದಲ್ಲಿ ಇರುವಂಥದ್ದು ಒಂದು ಐತೆ, ಅದು ಸಚ್ಚಿದಾನಂದ ಸ್ವರೂಪವಾದಂಥದ್ದು. ಆ ಸ್ವರೂಪ ಬೇರೆ ಯಾವುದೂ ಅಲ್ಲ, ನಿನ್ನ ಸ್ವರೂಪನೇ. ಬಂಗಾರ ಬಿಟ್ಟು ಆಭರಣಗಳು ಹೇಗಿಲ್ಲವೋ, ನಿನ್ನ ಸ್ವರೂಪ ಬಿಟ್ಟು ಜಗತ್ತಿನಲ್ಲಿ ಯಾವ ವಸ್ತುಗಳು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಚೆನ್ನಾಗಿ ತಿಳ್ಕೊಬೇಕು ಇದನ್ನು. ಯಾಕಂದ್ರೆ ಬಂಗಾರ ಬಿಟ್ಟು ಆಭರಣಗಳು ಅದಾವೇನ, ಮಣ್ಣು ಬಿಟ್ಟು ಮಡಿಕೆ ಐತೇನ, ಎಲ್ಲ ಕಡೆ ಬರೀ ಮಣ್ಣು ಐತೆ,
ನಾವು ನಾಮರೂಪದಿಂದ ಮಡಿಕೆ ಗಡಿಗೆ ಅಂತ ಆಕಾರದಾಗ ನೋಡ್ತೀವಿ, ಹೆಸರನ್ನು ನಾಮದಿಂದ ನೋಡ್ತೀವಿ. ಬಂಗಾರದಲ್ಲಿ ನಾಮ ರೂಪದಿಂದ ಬಳಿ ಅನ್ಕೊಳ್ತೀವಿ, ಇದು ಸರ ಅನ್ಕೊಳ್ತೀವಿ, ಇದು ನಕ್ಲೇಸ್ ಅನ್ಕೊಳ್ತೀವಿ, ಎಲ್ಲಟ ಅಂತೀವಿ. ಆದರೆ ಎಲ್ಲ ಚಿತ್ರ ಮಾಡ್ಯಾರಂದ್ರೂ ಕೂಡ ಅದ್ರ ತುಂಬ ಬಂಗಾರ ಐತೆಲ್ಲ. ಅದ್ರಂಗ ಈ ಸಚ್ಚಿದಾನಂದ ಸ್ವರೂಪ ಈ ಜಗತ್ತು ಏನು ತೋರಕತ್ತದ, ಎಲ್ಲಿ ತೋರಕತ್ತದ? ನಿನ್ನ ಸಚ್ಚಿದಾನಂದ ಸ್ವರೂಪದಲ್ಲೇ ತೋರಕತ್ತದ. ನಿನ್ನ ಸ್ವರೂಪದಲ್ಲಿ ತೋರಿದ್ದು ನಿನ್ನ ಸ್ವರೂಪನೇ ಹೊರತು ಅನ್ನೇ ಇಲ್ಲ. ನೀರಿನಲ್ಲಿ ತೋರಿದಂತಹ ಏನು ತೆರೆ ನೊರೆಗಳು ನೀರು ಬಿಟ್ಟು ಕಡಕದವೇನೋ ಇಲ್ಲ. ಅದ್ರಂಗ ನಿಂದೆಂಗದ ಸತ್ತು ಚಿತ್ತು ನಿತ್ಯ ಅನ್ನೋದು ಪರಿಪೂರ್ಣವಾದಂಥ ನಿನ್ನ ಸ್ವರೂಪದಲ್ಲಿ ನೋಡ್ರಿ ಈ ಜಗತ್ತು ತೋರ್ತದಂದ್ರೆ ಈ ಜಗತ್ತು ಕೂಡ ನಿನ್ನ ಸ್ವರೂಪನೇ ಐತೆ. ಇದನ್ನು ನಂಬಿ ಮೋಕ್ಷವನ್ನು ಹೊಂದದೆ, ಇದನ್ನು ನಂಬಲಾರ್ದನೆ ಮೋಕ್ಷವನ್ನು ಪಡ್ಕೊಳ್ಳಾರ್ದನೆ ನೀ ಏನು ಮಾಡಿದ್ರು ಕೂಡ ಸುಮ್ಮನೆ. ಅದಕ್ಕೆ ಈ ರೀತಿ ಸಾಯುವಂಥದ್ದು ಯೋಗ್ಯ ಅಲ್ಲ ನೋಡಪ್ಪ ನಿಂದು ಅಂತ ಈ ಪದ್ಯದಲ್ಲಿ ಭಾಳ ಚಂದ ಹೇಳ್ತಾರೆ ನಮಗೆ. ನೋಡಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಎರಡನೇ ಪದ್ಯದಲ್ಲಿ ಹೇಳ್ತಾರ, ಸುಮ್ಮನೆ ಕಾಲವನ್ನು ಕಳೆದು ಸಾವುದುಚಿತವೇ, ನೆಮ್ಮಿ ನಿಜವನ್ನು ಮುಕ್ತಿ ಒಡೆಯದೇ ಮನುಜ. ಮನುಜ ಅಂದ್ರೆ ಮನುಜನೇ, ಲೇ ಮನುಷ್ಯನೇ ನೀನು. ಮನುಷ್ಯರು ಯಾರು ಅಂದ್ರೆ ನಾವು ವಿಚಾರ ಮಾಡಬೇಕು. ಮನುಷ್ಯರು ಯಾರು ಗುರು ಮುಖಾಂತರ ಇದನ್ನು ಕೇಳಬೇಕಂತ ಶ್ರುತಿಗಳ ಮುಖಾಂತರ ಗುರುವಿನ ಪಡ್ಕೊಂಡು ಇದನ್ನು ಕೇಳಬೇಕು ಅಂತ ಯಾರು ಕುಂದಿರ್ತಾರೆ ಅವ್ರಿಗೆ ಮನುಷ್ಯರು ಅಂತ ಹೇಳ್ತಾರೆ. ಇಲ್ಲಾಂದ್ರೆ ಉಳಿದವ್ರು ಏನ್ರಿ, ಉಳಿದವರು ಮನುಷ್ಯನ ರೂಪದಲ್ಲಿರುವಂಥ ಮೃಗಗಳು, ಪ್ರಾಣಿಗಳು ಅಂತ ನಾವು ತಿಳ್ಕೊಂಬಿಟ್ಟಿರ್ತಾರೆ ಮಹಾತ್ಮರು. ಯಾರು ತಮ್ಮನ್ನು ತಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಂಗಿಲ್ಲ. ಈ ಭೂಮಿಗೆ ಬಂದ ಮೇಲೆ ಇಂಥ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಯಾರು ಇಷ್ಟಪಡಂಗಿಲ್ಲ, ಆ ಭಾವ ಯಾರಿಗೆ ಬರಂಗಿಲ್ಲ. ಅವರು ಮನುಷ್ಯನ ಶರೀರ ತೊಗೊಂಡು ಬಂದಿದ್ದಾರೆ, ಆದ್ರೆ ಮನಸ್ಸಿನಲ್ಲಿ ಮಾತ್ರ ಪ್ರಾಣಿಗಳ ಒಂದು ಗುಣಗಳನ್ನು ಇಟ್ಕೊಂಡಂಥವ್ರು ಮೃಗಗಳು ಅಂತ ಮಹಾತ್ಮರು ಹೇಳ್ತಾರೆ. ಅದಕ್ಕೆ ಮನುಷ್ಯ ಯಾರಿಗಂದ್ರೆ ಅದಕ್ಕೆ ಮನೋ ಎತ್ರ ಗಚ್ಚಂತಿ ತತ್ರ ಗಚ್ಚಂತಿ ವಾನರಹ, ಶ್ರುತಿ ಎತ್ರ ಗಚ್ಚಂತಿ ತತ್ರ ಗಚ್ಚಂತಿ ನರಹ ಅಂತ ಹೇಳಿದ್ದಾರೆ. ಗುರುವಾಕ್ಯವನ್ನು ಕೇಳೋದು ಮತ್ತು ಶ್ರುತಿಯಲ್ಲಿ ಹೇಳಿದಂಥ ವಿಚಾರಗಳನ್ನು ನಡ್ಕೊಂಡು ಅವರು ಮನುಷ್ಯರು, ಅವ್ರಿಗೆ ಮನುಷ್ಯರು ಅಂತ ಹೇಳ್ತಾರೆ. ಮನುಷ್ಯರೆಲ್ಲೋ ಒಬ್ಬೊಬ್ಬರು ಅಷ್ಟೇ. ಅದಕ್ಕೆ ಇಂಥ ಒಂದು ಏನು ಹೇಳ್ತಾರ, ಸುಮ್ಮನೆ ವ್ಯರ್ಥವಾಗಿ ಸಮಯವನ್ನು ಕಳೆದು ಬಿಟ್ಟು ಅದಕ್ಕೆ ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಚಿತ್ತವೇ. ಸುಮ್ಮನೆ ಕಾಲ ಕಳಿತೀಯಲ್ಲ, ಯಾವುದಕ್ಕೆ ಬರ್ತದೆ ಹೇಳಿ ಹಿಂಗೆ ಕಳೆದ್ರೆ ನಿನಗೆ? ಇಂದು ಕೂಡ ಹಿಂಗೆ ಕಳೆದೇ ಇಲ್ಲಿಗೆ ಬಂದು ಎತ್ತಿದಿ, ಮತ್ತು ಇಂಥ ಅಮೂಲ್ಯವಾದಂಥ ಜೀವನವನ್ನು ನಾಶ ಯಾಕೆ ಮಾಡ್ಕೊಳ್ತೀವಿ? ಅದಕ್ಕೆ ನೆಮ್ಮಿ ನಿಜವನ್ನು ಮುಕ್ತಿ ಒಡೆಯದೆ ಮನುಜ. ನೆಮ್ಮಿ ನಿಜವನ್ನು ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರ. ನೆಮ್ಮಿ ಅಂದ್ರೆ ನಂಬಿ ಅಂತ ಹೇಳ್ತಾರೆ ಇಲ್ಲಿ. ಯಾಕಂತಂದ್ರೆ ಭಾಳಷ್ಟು ಮಂದಿ ಕೇಳ್ತೀವಿ ನಂಬಿಕೆ ಇರಲಿಲ್ಲ ಅಂತಂದ್ರೆ ವ್ಯರ್ಥ. ಇದು ನಂಬಿಕೆ ಅನ್ನುವಂಥ ಗಂಟು ಬೇಕು. ಕೌದಿ ಒಲಿಬೇಕಾದಾಗ ಗಂಟು ಹೆಂಗೆ ಭಾಳ ಮುಖ್ಯ ಆಗ್ತದೆ. ಏನೇ ಒಲಿಬೇಕಾದ್ರೆ ನಮ್ಮ ಗಂಟು ಭಾಳ ಮುಖ್ಯ ಇರ್ತದಲ್ಲ. ಅದಕ್ಕೆ ನಂಬಿಕೆ ಇಲ್ಲದ ಒಂದು ಕೌದಿ ಏಟು ಹೊಲಿದ್ರೂ ಕೂಡ ಅದು ವ್ಯರ್ಥ ಹೆಂಗಾಗ್ತದೋ, ನಂಬಿಕೆ ಇಲ್ಲದ ಶಾಸ್ತ್ರ ನೀವು ಏಟು ಕೇಳಿದ್ರೂ ವ್ಯರ್ಥ ಆಗ್ತದೆ. ನಂಬಬೇಕು ಮುಖ್ಯವಾಗಿ. ಅದಕ್ಕೆ ನೆಮ್ಮಿ ಅಂದರೆ ನಂಬಿ ಮುಕ್ತಿ ಒಡೆಯದೆ ಅಂದರೆ ಮೋಕ್ಷವನ್ನು ಪಡ್ಕೊಳ್ಳೋದಲ್ಲೇ ನೀ ಸತ್ರ ನಿನ್ನ ಜನ್ಮ ವ್ಯರ್ಥ. ನೀ ಬೇಕಾದಂಥ ಅಧಿಕಾರಿಯಾಗಿ ಬೇಕಾದಷ್ಟು ರಾಜ ಮಹಾರಾಜ ಆಗಿ ಎಲ್ಲ ವ್ಯರ್ಥ ಅಂತ ಹೇಳ್ತಾರೆ ಮಹಾತ್ಮರು. ಎಲ್ಲ ವ್ಯರ್ಥ. ಅದಕ್ಕೆ ಮಹಾರಾಜರಿದ್ದಂಥ ನಿಜಗುಂಡ್ರು ಗೊತ್ತಾಗ್ಬಿಡ್ತು ನೋಡ್ರಿ. ಗೊತ್ತಾಗ್ಬಿಟ್ಟು ಎಲ್ಲವನ್ನು ಅವರು ಮನಸ್ಸಿನಿಂದ ಶರೀರದಿಂದ ಎಲ್ಲದರಿಂದ ಪಾರಾಗಿಬಿಟ್ರು. ಅವರು ಯಾವುದು ಅಂಟುಕೊಳ್ಳಿಲ್ಲ ಅವರು. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರ, ಇಂಥ ಒಂದು ಮನುಷ್ಯ ನೀನು ಸಚ್ಚಿದಾನಂದ ಸ್ವರೂಪನಾದಂಥ ಇದು ನಿನ್ನ ಸ್ವರೂಪ ಹೆಂಗದ ಸಚ್ಚಿದಾನಂದ ಸ್ವರೂಪವಾಗಿರುವಂಥದ್ದು. ಇದನ್ನು ತಿಳಿದು ಅದರಲ್ಲಿ ನಿಷ್ಠೆ ಉಳ್ಳವನಾಗು. ಗುರು ಮುಖಾಂತರ ಕೇಳು, ಅದರಲ್ಲಿ ನಿಷ್ಠೆ ಉಳ್ಳಂಥವನಾಗು. ಆನಂದ ಐತಿ ನಿನಗೆ ಯಾಕೆ ಇಷ್ಟು ಗುರುಗಳು ಹೇಳ್ತಾರೆ ಅಂತಂದ್ರೆ ಆನಂದ ಸುಖ ಸಲುವಾಗಿ ಇಷ್ಟೆಲ್ಲ ಬಡ್ದಾಡ್ತಿ ಜಗತ್ತಿನ ಒಳಗೆ. ಆದ್ರೆ ನಿಜವಾದ ಸುಖ ಯಾವುದಂತ ತಿಳ್ಕೊಳಪ್ಪ ಅಂತ ಹೇಳ್ತಾರೆ ಅವರು. ಅದಕ್ಕೆ ಅಂಥ ಒಂದು ಸಚ್ಚಿದಾನಂದ ಸ್ವರೂಪನೇ ನಾನು ಇದ್ದೀನಿ ಅನ್ನುವಂಥ ದೃಢ ಭಾವನೆಯಿಂದ ಕೂಡಿಕೊಂಡು ಇಂಥ ಸುಖರೂಪವಾದಂಥ ಮೋಕ್ಷವನ್ನು ಹೊಂದದೆ ವ್ಯರ್ಥವಾಗಿ ಸುಮ್ಮನೆ ಕಾಲ ಕಳಿಬೇಡ. ಕಳೆದು ಸುಮ್ಮನೆ ಸತ್ತೋಗೋದು ನಿನಗೆ ಇದು ಯೋಗ್ಯನ? ನಿನಗೆ
ಇದು ಯೋಗ್ಯ ಅಲ್ಪ. ಯಾಕಂದ್ರೆ ಮಾನವ ಶರೀರ ಭಾಳ ಏನು ಹೇಳ್ತಾರ, ನರಜನ್ಮದಿಂದ ಹೆದೋಳು ಮಿಗಿಲುಂಟೆ ಅಂದಾಗ ನಾವು ಇದು ಪ್ರಶ್ನೆಗೆ ಜಾಗ್ರ ಆಗಿಬಿಡ್ಬೇಕು. ಹೌದಲ್ಲ, ನೀವು ಕೋಟಿಗಟ್ಟಲೆ ತಂದು ಆಲ್ಮರೆಯಾಗಿಡ್ರಿ, ಅದನ್ನ ನಿನ್ನಿಂದ ಬರ್ತದೇನು ಹೇಳು? ಮಂದಿಗೆ ಇಟ್ಟು ಹೋಗ್ಬೇಕು. ಅವಕ್ಕೆ ಪ್ರಾರಬ್ಧಕ್ಕೆ ಅನುಸಾರವಾಗಿ ಅವೇನು ಕೆಡಿಸ್ತಾವೋ ಏನು ಮಾಡ್ತಾವೆ. ನಾವು ಮುಂದಿನ ಆಸೆಗಳು ಭಾಳ ಇರ್ತಾವೆ. ಮಕ್ಕಳಿಗೆ ಮರುಗಳಿಗೆ ಆಗ್ತಾವ್ರಿ, ಅದಕ್ಕೆ ಮಾಡ್ತೀವ್ರಿ ಅಂತ ಹೇಳ್ತೀವಿ, ಹೌದಿಲ್ಲ? ಅದಕ್ಕೂ ಇಲ್ಲ ರೀ, ಮಾಡಂಗೆ ಮಾಡು, ತಿನ್ನಂಗೆ ತಿನ್ನು, ಉಣಂಗೆ ಉಣು, ದಾನ ಧರ್ಮ ಮಾಡು, ಉಳಿದಷ್ಟು ಇಡು, ಖುಷಿಯಿಂದ ರೈಟಾಗಿ ಗುರುವಾಕ್ಯವನ್ನು ಕೇಳು, ಧನ್ಯ ಮಾಡ್ಕೋ, ಧನ್ಯ ಆಗಿಬಿಡು. ಯಾವುದು ನಿನಗೆ ಬ್ಯಾಡ ಅಂತಿಲ್ಲ, ಎಲ್ಲವನ್ನ ಮಾಡಿ ನಿನಗೆ ಎಲ್ಲ ಅವಕಾಶ ಐತೆ. ಎಲ್ಲ ಏನು ಬೇಕಾದ್ದು ಪಡ್ಕೊಳ್ಬೋದು ಮಾನವ ಶರೀರದಿಂದ. ಏನನ್ನಾರ ಮಾಡಿ ಸ್ವರ್ಗಾದಿ ಭೋಗಗಳನ್ನು ಅನುಭವಿಸು, ಇಹಲೋಕದ ಭೋಗಗಳನ್ನಾದರೂ ಅನುಭವಿಸು, ಎಲ್ಲ ಮಾಡ್ಕೊಳಕ್ಕೆ ನಿನಗೆ ಅಧಿಕಾರ ಐತೆ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ, ಸುಖರೂಪವಾದ ಮೋಕ್ಷವನ್ನು ಹೊಂದದೆ, ಇಂಥ ಶ್ರೇಷ್ಠವಾದಂಥ ಮೋಕ್ಷವನ್ನು ನೀವು ಹೊಂದದೆ ವ್ಯರ್ಥವಾಗಿ ಕಾಲವನ್ನು ಕಳಿತೀಯಲ್ಪ. ಕಳಿಬೇಡ, ಕಳೆದು ಸಾಯುವಂಥದ್ದು ನಿನಗೆ ಯೋಗ್ಯ ಐತೇನಿದೆ. ಹಿಂಗೆ ಏನು ತಿಳಿಲ್ಲ, ನೀ ಏಸು ವರ್ಷರ ಬದುಕು, ಭೂಮಿಗೆ ಭಾರ ಅಂತ ಹೇಳ್ತಾರೆ ಮಹಾತ್ಮ. ಅದಕ್ಕೆ ಸ್ಥಿರ ಮುಕ್ತಿ ಪಡೆಯದ ನರಜನ್ಮ ಬೇಕೆ. ಆ ಸ್ಥಿರ ಮುಕ್ತಿಯನ್ನು ಪಡೆಯದೇ ಇರುವಂಥ ಈ ಶರೀರ ತೊಗೊಂಡು ಏನು ಮಾಡ್ತೀರಿ? ಅದು ಮಣ್ಣಕ್ಕೆ ಹಾಕಲಿ ಅಂತ ಅನ್ನಬೇಕು. ನಮ್ಮ ಶರೀರಕ್ಕೆ ನಾವೇ ಅನ್ಕೊಳ್ಬೇಕು, ಇದನ್ನು ಒಯ್ದಿಟ್ಟು ಬರಲಿ ಅನ್ನಬೇಕು. ಯಾಕಂದ್ರೆ ತಿಳಿಬೇಕಾದಂಥದ್ದೇ ತಿಳಿಯವಲ್ದಂದ್ರೆ ಇದನ್ನು ತೊಗೊಂಡು ಏನು ಮಾಡ್ತೀರಿ? ಕೂಳಿಗೆ ಬಂದದ ನೀ ಶರೀರ ಇಲ್ಲಲ್ಲ. ಅದಕ್ಕೆ ಈ ಶರೀರ ಯಾತಕ್ಕಾಗಿ ಬಂದದ ನಾವು ವಿಚಾರ ಮಾಡಬೇಕು. ಅದಕ್ಕೆ ನರಜನ್ಮದಿಂದ ಹೆದೋಳು ಮಿಗಿಲುಂಟೆ ಅಂತ ಮಹಾತ್ಮರು ಹೇಳ್ತಾರೆ. ಸ್ಥಿರ ಮುಕ್ತಿ ಪಡೆಯದ ನರಜನ್ಮ ಬೇಕೆ, ಪರಮನ ನೆಲೆಗಾಣದ ಅತಿ ಜಾಣ್ಮೆ ಬೇಕೆ. ಇದು ಪರಮನ ನೆಲೆಗಾಣ ಅಂತ ಪರಮಾತ್ಮನ ತಿಳಿಯದೇ ಇರುವಂಥ ಜಾಣತನ ತೊಗೊಂಡು ಏನು ಮಾಡ್ತೀವಿ? ಯಾವ ಜಾಣತನ ತೊಗೊಂಡು ಏನು ಮಾಡ್ತೀವಿ? ಏನು ಕಂಡು ಹಿಡಿದ್ರು ಕೂಡ ನಡೆ ಅಂತಾರೆ ಮಹಾತ್ಮರು. ಅದಕ್ಕೆ ಇಲ್ಲಿ ಹೇಳ್ತಾರೆ ಅವರು, ಸುಮ್ಮನೆ ಕಾಲವನ್ನು ಕಳೆದು ಸಾಯುವಂಥದ್ದು ನಿನಗೆ ಯೋಗ್ಯ ಐತೇನಪ್ಪ ಅಂದರೆ ಯೋಗ್ಯ ಅಲ್ಲ ಅಂತ ಹೇಳುವಂಥದ್ದು. ಮುಂದಿನ ವಿಚಾರವನ್ನು ಹೇಳ್ತಾರೆ ಅವರು. ಒಂದನೇ ನುಡಿ ನೋಡೋಣ, ಭಾಳ ಅದ್ಭುತವಾದಂಥ ವಿಚಾರ ಹೇಳ್ತಾರೆ. ಭೂತಕಾಲದ ವಿಚಾರವನ್ನು ಹೇಳ್ತಾರೆ. ಅಂದ್ರೆ ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಅನ್ನುವಂಥ. ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಅನ್ನೋದು. ಭೂತಕಾಲ ಅಂದರೆ ಏನು ಅಂದ್ರೆ ಹಿಂದೆ ಆದಂಥದ್ದು ಹಾಗೆ ಅದು ಎಲ್ಲ ಘಟನೆಗಳು ನಡೆದಿರ್ತಾವಲ್ಲ, ಅದಕ್ಕೆ ಭೂತಕಾಲ ಅಂತ ಹೇಳಿ. ಈಗೇನು ಅನುಭವಿಸ್ತಾ ಇದ್ದೀವಿ, ಈಗೇನು ವಸ್ತುಸ್ಥಿತಿ, ಈಗ ನಾವೇನು ಇರ್ತೀವಿ, ಉಣ್ತೀವಿ, ತಿಂತೀವಿ, ಮಲಗ್ತೀವಿ, ಎಲ್ಲ ಈ ವಿಚಾರಗಳನ್ನು ಮಾಡ್ತೀವಲ್ಲ, ಇದು ವರ್ತಮಾನ ಕಾಲ. ಮುಂದೆ ಬರುವಂಥದ್ದು, ಮುಂದೆ ನಾವು ಸತ್ತ ಮೇಲೆ ಹೋದ್ಮೇಲೆ ಅದು ಲೋಕಕ್ಕೆ ಹೋದಿವಿ, ಈ ಲೋಕಕ್ಕೆ ಹೋದಿವಿ, ಮುಂದೆ ಏನಾಗ್ತದ, ಆ ಮುಂದೆ ಭವಿಷ್ಯದಲ್ಲಿ ಏನೈತೆ ಅಂತ ವಿಚಾರ ಮಾಡೋದು ಅದು ಭವಿಷ್ಯತ್ ಕಾಲ ಅಂತ ಹೇಳ್ತಾರೆ ಅವರು. ಭೂತಕಾಲದ ಈ ಪದ್ಯದಲ್ಲಿ ಭೂತಕಾಲದ ವಿಚಾರವನ್ನು ಹೇಳುತ್ತಾರೆ. ಏನು ಹೇಳ್ತಾರೆ ನೋಡೋಣ. ಒಂದನೇ ನುಡಿಯಲ್ಲಿ, ಧರೆನೆಲ್ಲವನ್ನು ಸಣ್ಣಿಸಿ ಧೂಳಿ ಮಾಡಲ್ ಆ ಪರಮಾಣುಗಳೆನಿತು ದೇಹವನ್ನು ಧರಿಸಿ ತೊಂದೊಂದು ಜೀವರ ಬಸರೋಳು ಬಂದು ಮರಳಿ ನೀನತ್ತ ತಿರುಗದಂತೆ ರಚಿಸದೆ. ಧರೆ ಅಂದ್ರೇನ? ಭೂಮಿ. ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ಆದ್ರೆ ಎಷ್ಟು ಜನ್ಮದಾಗ ಹುಟ್ಟಿರ್ಬಹುದು, ಹೆಂಗೆ ಬಂದಿರಬಹುದು ಅದನ್ನು ಹೇಳ್ತಾರೆ. ಯಾವಾಗ ಭೂಮಿ ಹುಟ್ಟ್ಯದ ಆವಾಗ ಬಂದವನು ನೀನು, ಯಾವಾಗ ಭೂಮಿ ಇದ್ದವನೇ ನೀನು, ಯಾವಾಗಲೂ ಇದ್ದವನೇ. ಯಾವಾಗ ಭೂಮಿ ಹುಟ್ಟಿದ ಈ ಶರೀರಗಳು ಬರ್ತಾ ಹೋಗ್ತಾ ಇರುವಂಥದ್ದು. ಅದಕ್ಕೆ ಧರೆಯನ್ನೆಲ್ಲವನ್ನು ಸಣ್ಣಿಸಿ ಧೂಳಿ ಮಾಡಲ್ಲ ಅಂದ್ರೆ ಈ ಭೂಮಿ, ಧರೆ ಅಂದರೆ ಭೂಮಿ. ಈ ಭೂಮಿಯನ್ನು ಈ ಒರಳು ಕಲ್ಲಲ್ಲಿ ಹಾಕಿ ಕುಟ್ಟಿ ಪುಡಿ 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 ಮಾಡಿ ಆರಿಸುವಂಥದ್ದು. ಹಿಂಗೆ ಆ ಪುಡಿ ಮಣ್ಣನ್ನು ಕುಟ್ಟಿ ಪುಡಿ ಮಣ್ಣನ್ನು ಉಫ್ ಅಂತ ಊದಿದ್ರೆ ಆ ಧೂಳ ಆಗ್ತಾವೆ ನೋಡ್ರಿ. ಧೂಳದಾಗ ಸಣ್ಣ ಕಣಗಳನ್ನು ತಗೊಳ್ರಿ. ಆ ಸಣ್ಣ ಕಣಗಳು ಏನದಾವ, ಸಣ್ಣ ಕಣಗಳು ಅಂದ್ರೆ ಆ ಪರಮಾಣುಗಳು. ಧರೆಯನ್ನೆಲ್ಲವನ್ನು ಸಣ್ಣಿಸಿ ಧೂಳಿ ಮಾಡಲ್ ಆ ಪರಮಾಣುಗಳೇನಿತೆನಿತು ಅಂದ್ರೆ ಸಣ್ಣ ಸಣ್ಣ ಪರಮಾಣುಗಳು ಅಂದರೆ ಸಣ್ಣ ಸಣ್ಣ ಕಣಗಳು ಇರ್ತಾವಲ್ಲ, ಅಷ್ಟು ದೇಹಗಳನ್ನು ಧಾರಣೆ ಮಾಡಿಕೊಂಡು ಬಂದಂಥವ್ ನೀನು ಅಂತ ಹೇಳ್ತಾರೆ ಅವರು. ಸಪ್ತ ಸಾಗರದಷ್ಟು ನೀರು ಕುಡ್ದೀವಂತ ನಾವು. ಹೆಂಗಿರ್ಬೋದು ನೋಡ್ರಿ. ಎಷ್ಟೋ ಬೆಟ್ಟದಷ್ಟು ಎಲುಬುಗಳು ಬಿದ್ದಾವಂತ ನಮ್ಮ. ಒಂದಲ್ಲ ಎರಡಲ್ಲ ರೀ, ಇದು ಜನ್ಮಗಳು. ಅದಕ್ಕೆ ಹೇಳ್ತಾರೆ ಮಹಾತ್ಮರು, ಯಾಕೆ ಗಂಟು ಬಿದ್ದಿರಿ ಇದಕ್ಕಂದ್ರೆ ಅತ್ಯಂತ ದುಃಖ ನಿವೃತ್ತಿ. ಇದು ಅತ್ಯಂತ ದುಃಖಕರವಾದಂಥದ್ದು. ಇದು
ಅದಕ್ಕೆ ಇದನ್ನು ಓಡ್ ಮಾಡ್ಕೋಬೇಕಪ್ಪ. ಈಗ ಬಂದದ ಅವಕಾಶ ಸಿಕ್ಕದ, ಮಾನವ ಜನ್ಮ ಸಿಕ್ಕದಂತಂದ್ರೆ ಇದು ಕಡಿಗೆ ಆಗಿಬಿಡ್ಬೇಕು, ಇನ್ನೊಂದ್ಸಲ ಹುಟ್ಟಬಾರದು. ಆ ಆನಂದದಲ್ಲಿ ನಾನು ಆನಂದವನ್ನು ಪಡ್ಕೊಂಡ್ಬಿಡ್ಬೇಕಂತ, ಆನಂದವನ್ನು ಪಡ್ಕೊಂಡ್ಬಿಡ್ಬೇಕಂತಾನೆ ಮಹಾತ್ಮರು ಇದಕ್ಕಾಗಿ ಭಾಳಷ್ಟು ಹೋರಾಡಿದ್ರು ಅವರು. ಅದಕ್ಕೆ ಅಷ್ಟು ದೇಹಗಳನ್ನು ನೀನು ಧಾರಣೆ ಮಾಡಿ ಅಷ್ಟು ಜನ್ಮಗಳಲ್ಲಿ ಬಂದಿದೆ ನಿನಗೆ. ಆದರೆ ಇದಲ್ಲದೆ ಈಗೇನು ಮಾನವ ಶರೀರ ಬಂದ, ಇದಲ್ಲದೆ ನೀನು ಹಲವಾರು ಜನ್ಮಗಳಲ್ಲಿ ಬಂದಿದೆ, ಹಲವಾರು ಶರೀರಗಳನ್ನು ತೊಟ್ಕೊಂಡು ಬಂದಿದೆ. ಅದಕ್ಕೆ ಒಂದೇ ಥರ ಶರೀರ ಅಲ್ಲ, ಒಂದೇ ಥರ ಗರ್ಭ ಅಲ್ಲ, ಒಂದೇ ಥರ ಗರ್ಭ ಅದಕ್ಕೆ ಬಂದಿಲ್ಲ ನೀನು, ಹಲವಾರು ಗರ್ಭಗಳಲ್ಲಿ ಬಂದಿದೆ. ಅದಕ್ಕೆ ಇದು ಸುಳ್ಳು ಅಂತೀರೇನ? ನಮ್ಮ ಕಣ್ಣೆದುರುಗಡೆ ಜೀವಿಗಳು ಉದ್ಬೀಜ, ಸ್ವೇದಜ, ಅಂಡಜ, ಜರಾಯುಜ. ಉದ್ಬೀಜ ಅಂದರೆ ಏನಪ್ಪ? ಉದ್ಬೀಜ ಅಂದ್ರೆ ಭೂಮಿಯನ್ನು ಸೀಳ್ಕೊಂಡು ಹುಟ್ಟುವಂಥ ಜೀವಿಗಳು, ಗಿಡಗಳು, ಹೌದಾ, ಬಳ್ಳಿಗಳು, ಇವೆಲ್ಲ ಇರ್ತಾವಲ್ಲ. ಎಲ್ಲೆಲ್ಲ ಬೆಟ್ಟದಲ್ಲಿ ಎಷ್ಟೊಂದು ಬಿರುಸಿರ್ತದಲ್ಲ ನೆಲ, ಅಂಥದ್ರಲ್ಲಿ ಒಂದು ಸಸ್ಯ ಹುಟ್ಟುತ್ತದಂತಂದ್ರೆ ಅದು ಎಷ್ಟು ಶಕ್ತಿ ಇರೋದು ಬೇಡ ಅದಕ್ಕೆ. ಉದ್ಬೀಜ ಅಂದರೆ ಭೂಮಿಯಿಂದ ಹುಟ್ಟುವಂಥ ಸಸ್ಯಗಳು, ಗಿಡಗಳು. ಸ್ವೇದಜ ಅಂದರೆ ಬೆವರಿನಿಂದ ಬರುವಂಥ ಜೀವಿಗಳು. ಅವು ಜೀವನೇ, ಅದ್ರ ಜೀವ ನಮ್ಮ ಜೀವ ಬೇರೆ ಇಲ್ಲ, ಅದರ ಶರೀರ ಬೇರೆ ಅದಾವ, ಅದ್ರ ಬರುವಂಥ ಗರ್ಭಗಳು ಬೇರೆ ಅದಾವ. ಹಾಗೆಲ್ಲ ಬಂದವ್ರು ನಾವು, ಹಾಗೆ ಬಂದವರು. ಅಂಡಜ ಅಂದ್ರೆ ಎಷ್ಟು ವಿಚಿತ್ರ ಅಲ್ಲ, ಒಂದು ತತ್ತಿ ಎಲ್ಲಿ ಹೋಲಿಲ್ಲ, ಪೂರ್ಣ ಅದು ತತ್ತಿ, ಅದರ ಒಳಗಡೆ ಒಂದು ಜೀವ ಉತ್ಪನ್ನ ಆಗ್ತದಲ್ಲ, ಎಷ್ಟು ವಿಶೇಷ ಅಲ್ಲ. ಆ ತತ್ತಿಯಿಂದ ಬರುವಂಥ ಜೀವಿಗಳು. ಮತ್ತು ಜರಾಯುಜ. ಜರಾಯುಜ ಅಂದರೆ ಏನಪ್ಪ ಅಂದರೆ ಮಾಸಿನಿಂದ ಬರುವಂಥ ಜೀವಿಗಳು. ಮಾಸಿನಿಂದ ಬರುವಂಥ ಜೀವಿಗಳು. ಅದಕ್ಕೆ ಇಂಥ ಒಂದು 4 ಥರದ ಒಂದು ಗರ್ಭಗಳಲ್ಲಿ ಬರುವಂಥದ್ದು ನಮ್ಮ ಅನುಭವಕ್ಕಿಲ್ಲ. ನೀವು ಎಲ್ಲ ಇಲ್ರಿ, ಅವ್ರು ಏನೇನೋ ಹೇಳ್ತಾರೆ ಬಿಡ್ರಿ ಗುರುಗಳು, ಅವ್ರು ಏನೇನೋ ಬರೆದಿಟ್ಟಾರಂತ್ರಿ, ಇವ್ರು ಹೇಳ್ತಾರಂತ್ರಿ. ನಿನ್ನ ಅನುಭವಕ್ಕೆ ಐತಿಲ್ಲ, ನೋಡಕತ್ತಿಲ್ಲ, ಕಣ್ಣಲ್ಲಿ ಕಾಣಕತ್ತಿದ್ದಿಲ್ಲ. ನೀನು ಅವೆಲ್ಲ ಜನ್ಮಗಳನ್ನು ತೊಟ್ಕೊಂಡು ಬಂದಾವ. ಏನು ಲಕ್ ಇತ್ತೇನ್ರಿ, ಇಂಥ ನೌಕರಿ ಆಗಿಬಿಡ್ತು, ಏನು ಇತ್ತೇನ್ರಿ ನೋಡ್ರಿ, ನಾನು ದೈವದಾಗ ಭಾಳ ಚಂದ ಇತ್ತು ರೀ, ಇಂಥದ್ದು ಎಲ್ಲಾರು ಬಿಟ್ಟು ನನಗೆ ಹತ್ತಿಬಿಡ್ತು ನೋಡ್ರಿ, ಇದು ಲಕ್ ಲಾಟ್ರಿ ಹೊಡೆದು ಬಿಡ್ತು ನೋಡ್ರಿ ಅಂತೀವಿ, ಹೌದಿಲ್ಲ? ಒಂದೊಂದ್ಸಲ ಈಗ ನಿನಗೂ ಮಾನವ ಜನ್ಮ ಇಷ್ಟು ಜನ್ಮಗಳಲ್ಲಿ ಬರ್ತಾವಲ್ಲ ಜೀವಿಗಳು, ಇಂಥ ಗರ್ಭದಲ್ಲಿ ಬರ್ತಾವಲ್ಲ, ನಿನಗೂ ಈ ಮಾನವ ಜನ್ಮ ಬಂದಂದ್ರೆ ಲಾಟ್ರಿ ಹತ್ತಿದ ಅಂತ ತಿಳ್ಕೊಬೇಕು, ಅಥವಾ ಏನೋ ಒಂದು ದೊಡ್ಡ ಒಂದು ಕೆಲಸ ಸಿಕ್ಕದಂತ ತಿಳ್ಕೊಬೇಕು ನಾವು. ಅದಕ್ಕೆ ಇಷ್ಟು ಜನ್ಮಗಳನ್ನು ಧಾರಣ ಮಾಡಿ ಬಂದವು ನೀನು. ಬರೀ ಗಿಡ ಮರ ಅಂತ ನೀನು ಅಲಕ್ಷ್ಯ ಮಾಡೋಂಗಿಲ್ಲ, ಪ್ರಾಣಿ ಪಕ್ಷಿಗಳಂತ ಅಲಕ್ಷ್ಯ ಮಾಡೋಂಗಿಲ್ಲ, ಮತ್ತು ತತ್ತಿಯಲ್ಲಿ ಬರುವಂಥ ಜೀವಿಗಳನ್ನು ಅಲಕ್ಷ್ಯ ಮಾಡಂಗೆ. ನೀನು ಎಲ್ಲ ಜನ್ಮದಲ್ಲಿ ನೀನು ಹಾಗೆ ಬಂದು ಹುಟ್ಟಿದವನೇ ಇದೆ, ಸತ್ತವನೇ ಇದೆ ನೀನು ಕೂಡ. ಅದಕ್ಕಿಷ್ಟು ದೇಹಗಳಲ್ಲಿ ಏನು ಗರ್ಭ ದುಃಖವೇ ಮೊದಲು ಮಾಡಿಕೊಂಡು, ಅದರ ಇಷ್ಟು ದೇಹಗಳಲ್ಲಿ ಹುಟ್ಟು ಅನ್ನುವಂಥದ್ದು ಕೂಡ ಗರ್ಭದಲ್ಲಿ ಹುಟ್ಟುವಂಥದ್ದು ಕೂಡ ದುಃಖದಿಂದ ಕೂಡಿದಂಥದ್ದು. ಮತ್ತು ಮರಣದ ಪರ್ಯಂತರ ಎಲ್ಲ ಮರಣದ ಪರ್ಯಂತ ನಡುವಿನ ದುಃಖಗಳು ಏನದಾವ, ಹುಟ್ಟು ಸಾವಿನ ಮಧ್ಯದ ಹೋರಾಟ, ಇವೆಲ್ಲಗಳು ದುಃಖವನ್ನು ಅನುಭವಿಸ್ತಾ ಬಂದಂಥವು ನೀನು. ಸುಖ ಐತೇನ್ರಿ ಯಾರಿಗಾರ? ಶರೀರ ಹುಟ್ಟುವಂಥದ್ದು, ಮಧ್ಯದ ಶರೀರಕ್ಕೆ ಬರುವಂಥ ರೋಗಗಳಾಗಿರ್ಬೋದು. ಅದಕ್ಕೆ ಶಂಕರ ನೋಡು ನೀಯನ್ನ ಪರಿಭವದ ಬಾಧೆಯನ್ನು ಕೃಪೆ ಮಾಡು, ಬೇಗದೊಳು ಅಭಯವಿತ್ತು. ಇದಕ್ಕೆ ತಿನ್ನಿಸ್ಬೇಕು, ಉಣಿಸ್ಬೇಕು, ಸಾಯೋವರೆಗೂ ಇದಕ್ಕೆ ನೀರು ಕುಡಿಸ್ಬೇಕು, ಊಟ ಹಾಕಬೇಕು, ಹೊತ್ಕೊಂಡು ತಿರುಗಾಡ್ಬೇಕು. 1, 2 ಇದ್ರ ಕಷ್ಟ ನೋಡಿದ್ರೆ ನಾ ಚೆಂದೀವಿ ನೀ ಚೆಂದೀವಿ, ನಾನು ಆರಾಮಿನಿ ನೀ ಆರಾಮಿದಿ, ಇದೆಲ್ಲವನ್ನು ಮುಚ್ಚಿ ಇಟ್ಕೊಂಡು ನಾವು ಆರಾಮಂತ ತಿರುಗಾಡ್ತೀವಿ. ಏನು ಆರಾಮಿದಿ ಅಂತಾರೆ ಮಹಾತ್ಮರು, ಏನು ಆರಾಮಿದಿ ನೀನು? ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ, ಹಲವಾರು ದುಃಖಗಳನ್ನ ಅನುಭವಿಸ್ತಾ ಬಂದಿದಂಥದ್ದನ್ನು ತಿಳಿದು ಮತ್ತೆ ಈಗ ಮರ್ತರೆ ನಿನಗೇನಾಗ್ತದ, ಮತ್ತೆ ಹುಟ್ಟು ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಚಟರೇಶನ. ಇದನ್ನು ತಿಳ್ಕೊಂಡು ಮತ್ತೆ ಇದನ್ನು ತಿಳಿಲಾರ್ದೇನೆ ಯಾಕೆ ಬಂತು ಅಂತ ತಿಳಿಲಾರ್ದೇನೆ ಈ ಪುನಃ
ಈ ಮಾನವ ಶರೀರಕ್ಕೆ ಬಂದುಬಿಟ್ಟಿದ್ದೀನಿ, ಈ ದುಃಖವನ್ನು ನಿವೃತ್ತಿ ಮಾಡ್ಕೊಳ್ಳುವಂಥ ಶಕ್ತಿ ಮಾನವ ಶರೀರಕ್ಕೆ ಐತಂತ ಇದನ್ನು ತಿಳ್ಕೊಂಡು ಇಂಥ ದುಃಖವನ್ನು ನಿವೃತ್ತಿ ಮಾಡಿಕೊಳ್ಳದೇನೆ ವ್ಯರ್ಥವಾಗಿ ಕಾಲ ಕಳೀತೀಯಲ್ಲ, ನಿನಗೇನು ಅನ್ಬೇಕಪ್ಪ, ನಿನಗೇನು ಹೇಳಬೇಕು? ಇದು ನಿನಗೆ ಯೋಗ್ಯ ಐತೆ ನಿನಗೆ? ಇದು ಯೋಗ್ಯವೇ? ಇಲ್ಲ, ಯೋಗ್ಯ ಅಲ್ಲ. ಏಟು ರೊಕ್ಕ ಗಳಿಸು, ರೂಪಾಯಿ ಗಳಿಸು, ಏನು ಜಗತ್ತಿನ ಬೇಕಾದಂಥ ಒಂದು ಹೆಸರನ್ನು ಪಡ್ಕೊ, ನಿನಗೆಲ್ಲ ವ್ಯರ್ಥ, ಎಲ್ಲ ವ್ಯರ್ಥ. ಏನು ಹೇಳಿದಾರೆ? ಅಣಿಮದಿ ಸಕಲ ಸಿದ್ಧಿಗಳೊಡನೆ ತನ್ನ ಮನ ದಣಿವಂತೆ ನಾಕಲೋಕದೋಳು ಪರಿಣಮಿಸಿ ಅಣಿಯರದೆ ಗುರು ಸಿದ್ಧನೊಡನೈಕ್ಯ ಒಡೆಯದಿರೆ ಹೆಣಕ್ಕೆ ಮಾಡಿರ್ದ ಶೃಂಗಾರದಂತಹುದು. ಏನು ಮಾಡಿದ್ರಿ? ಏನೈತ್ರಿ? ಹೆಣಕ್ಕೆ ಮಾಡಿದ ಒಂದು ಶೃಂಗಾರ ಇದ್ದಂಗ. ಅದನ್ನು ತಗೊಂಡು ಏನು ಮಾಡ್ತಿ? ಅದಕ್ಕೆ ಇಲ್ಲಿ ಮಹಾತ್ಮರು ಹೇಳ್ತಾರ, ನೀನು ಹುಟ್ಟಿದಿ ಒಂದು ಏನು ಪುನಃ ಪುನಃ ಜನ್ಮ ಮತ್ತು ಹುಟ್ಟದೇ ಇರುವಂಗೆ ಮಾಡ್ಕೊಳಪ್ಪ. ಅದೇ ಪುನಃ ಇಂಥ ದುಃಖವನ್ನು ನಿವೃತ್ತಿ ಮಾಡ್ಕೊಳ್ಳೋದೇನೆ ವ್ಯರ್ಥವಾಗಿ ಕಾಲ ಕಳೆಯುವಂಥದ್ದು ನಿನಗೆ ಯೋಗ್ಯ ಅನ್ನಿದು? ಖಂಡಿತ ಯೋಗ್ಯ ಅಲ್ಲ ಅಂತ ನಮಗೆ ಎಚ್ಚರಿಕೆ ಕೊಡ್ತಾರೆ ಮಹಾತ್ಮರು. ಮತ್ತು ಹೀಗಿನ್ನ ಇನ್ನೊಂದು ಹೇಳ್ತಾರೆ, ಯಾವ ರೀತಿ? ಹಿಂದಿಂದೇನೋ ಆಗಿ ಹೋಯ್ತಪ್ಪ, ಎಷ್ಟು ಜನ್ಮಗಳನ್ನು ಹುಟ್ಟಿ ಬಂದಿವಿ, ಹೌದಾ? ಅದು ನಮಗೆ ಗೊತ್ತಾಗಿಲ್ಲ, ಹಂಗೆ ಕಳೆದ್ಬಿಟ್ಟಿವಿ. ಯಾವ್ಯಾವ ಜನ್ಮಗಳು ಬಂತು ಗೊತ್ತಿಲ್ಲ, ಎಲ್ಲ ಆಗಿದಾವೆ, ಆಗಿ ಹೋಯ್ತು. ಮತ್ತು ಹೀಗಾದರೂ ಕೂಡ ಏನು ಮಾಡ್ಕೊಳವು ನೀನು? ಅಂದ್ರೆ ಈಗ ಒಂದು ವರ್ತಮಾನ ಕಾಲದಲ್ಲಿ ಆದರೂ ಕೂಡ ಅಂಥ ಸುಖವನ್ನು ಪಡ್ಕೊಳ್ಬೇಕಾದ್ರೆ ಅದಕ್ಕೆ ನೀನೇನು ಮಾಡು? ಕೆಲವು ಈಗ ನಮಗೆ ಏನೇನು ದುಃಖ ಐತಿ ವರ್ತಮಾನ ಕಾಲದಲ್ಲಿ, ನಾವು ಇದನ್ನು ಹೆಂಗೆ ನಿವೃತ್ತಿ ಮಾಡ್ಕೊಳ್ಬೇಕು? ಇದನ್ನು ಯಾವ ರೀತಿಯಿಂದ ಇಲ್ಲಿ ಈ ಶರೀರ ಬಂದು ಅಂದರೆ ಯಾವ ರೀತಿ ಇದನ್ನು ಪಡ್ಕೊಳ್ಬೇಕು ಅನ್ನುವಂಥದ್ದು ಈ ಮುಂದಿನ ಪದ್ಯದಲ್ಲಿ ಹೇಳ್ತಾರೆ. ಈ ವರ್ತಮಾನ ಕಾಲದಲ್ಲಿ ಆಗ್ತಾ ಇರುವಂಥ ದುಃಖ ಹೇಳ್ತಾರೆ. ಯಾಕಂದ್ರೆ ಸುಖ ಅಂತ ತಿಳ್ಕೊಂಡಿದೆಯಲ್ಲ, ಆದರೆ ದುಃಖ ಯಾವ್ಯಾವ ಅಂತ ನಮಗೆ ತಿಳಿಸ್ಕೊಡ್ತಾರೆ ಅವರು ವರ್ತಮಾನ ಕಾಲದಲ್ಲಿ. ಅದ್ರ ಸಲುವಾಗಿ ಹಿಂದಿನ ಕಾಲದಲ್ಲಿ ಇಷ್ಟೊಂದು ನಿನ್ನ ಶರೀರಗಳನ್ನು ತೊಟ್ಕೊಂಡು ಬಂದರೂ ಕೂಡ ಸುಮ್ಮನೆ ಕಾಲ ಕಳಿಬೇಡ. ಆದರೆ ವರ್ತಮಾನ ಕಾಲದಲ್ಲಿ ಭಾಳ ಸುಖದಿಂದ ಇದೀನಿ ಅಂತ ನೀನು ಅಂದ್ಕೊಳ್ತೀವಿ. ಏನಂದ್ರೆ ವರ್ತಮಾನ ಕಾಲದಲ್ಲಿ ನೀವು ಸುಖದಿಂದಿಲ್ಲ, ಅದಕ್ಕೆ ಇದನ್ನೇ ತಿಳ್ಕೊಂಡು ಸುಮ್ಮನೆ ಕಾಲ ಕಳಿಬೇಡ. ಏನದಾವಪ್ಪ ವರ್ತಮಾನ ಕಾಲದಲ್ಲಿ ಆಗುವಂಥ ದುಃಖಗಳು ಏನದಾವ ಅಂತಾರೆ ಎರಡನೇ ನುಡಿಯಲ್ಲಿ ಹೇಳ್ತಾರೆ. ಜನನ ಮರಣ ರುಜ ಭಯ ಶೋಕ ಜರೆ ಬಡತನ ಪರಸೇವೆ ಯಾಚನೆ ಹಾನಿ ಹಳಿವು ಮುನಿಸು ವಿಷಯರತಿ ವಿರಹ ಸಂತಾಪ ಚಿಂತನೆಗಳು ನಿನಗಾಗದಿಹ ಬುದ್ಧಿಗಲಿಯದೆ. ನೋಡ್ರಿ ಏನು ಹೇಳ್ತಾರ ಅಂತಂದ್ರ, ಜನನ ಅನ್ನುವಂಥದ್ದಂದ್ರೇನು? ಹುಟ್ಟುವ ಚಿಂತೆ. ಮರಣ ಅನ್ನೋದು ಸಾಯುವ ಚಿಂತೆ. ರುಜೆ ಅಂದ್ರೆ ರೋಗಗಳ ಚಿಂತೆ. ಇವು ಅದಾವ, ಏನು ಬೇರೆದವ್ರಿಗೆ ಅದಾವ? ನಮಗೆ ಅದಾವ. ಮತ್ತು ಭಯ, ಹೆದರಿಕೆ, ಕಳ್ಳರ ಕಾಕರ ಭಯ, ಬೆಂಕಿ ಭಯ, ನೀರಿನ ಭಯ, ಹೌದಾ? ಎಲ್ಲರಿಗೆ ಅದಾವಲ್ಲ. ಶೋಕ ದುಃಖ, ಮುಪ್ಪಿನ ಚಿಂತೆ, ಮುಪ್ಪಿನ ಕಷ್ಟಕ್ಕೆ ಎಷ್ಟು ಕಷ್ಟಗಳು ಅದಾವ, ಹೇಳ್ತಿರದ ಕಷ್ಟಗಳು ಮುಪ್ಪಿನ ಕಾಲಕ್ಕೆ. ಬಡತನದ ಚಿಂತೆ, ಹಲವಾರು ಚಿಂತೆಗಳು ನೋಡ್ರಿ, ಒಂದಲ್ಲ ಎರಡಲ್ಲ. ಇಲ್ಲಿ ಕೂಡ ಹೇಳ್ತಾರೆ ಜೀವನೆ ಜೀವನೆ ಅಂದರೆ, ಒಬ್ರು ಕೇಳಿದ್ರು ನನಗೆ, ಇದ್ರಾಗ ಪುರುಷ ಅನ್ನುವಂಥ ಸ್ವಲ್ಪ ನಿಜಗೊಂಡ್ರು ಭಾಳ ಬಳಸ್ತಾರ, ಆದರೆ ನಿಜಗೊಂಡ್ರು ಈ ಪುರುಷರ ಬಗ್ಗೆ ಭಾಳ ಎತ್ತಿಡ್ಕೊಂಡು ಹೇಳ್ತಾರೇನ್ರಿ, ಸ್ತ್ರೀಯರಿಗೆ ಸ್ವಲ್ಪ ಕನಿಷ್ಠ ಮಾಡ್ತಾರೇನ್ರಿ ಅಂತ ಕೇಳಿದರು. ಯಾಕಂದ್ರೆ ನಾವು ಕೇಳಲಾರ್ದವ್ರಿಗೆ ಏನು ಹೇಳೋಕ್ಕಾಗ್ತದೆ ಹೇಳ್ರಿ? ಅವ್ರಿಗೆ ಸುಮ್ಮನೆ ಏನೋ ಒಂದು ಚೂರು ಹಿಡ್ಕೊಂಡು ಹೇಳ್ತಿರ್ತಾರೆ. ಜೀವ ಅಂದರೆ ಹೆಣ್ಣು ಅಲ್ಲ ಗಂಡು ಅಲ್ಲಲ್ಲ. ಹೆಣ್ಣಿನ ಬಲ್ಲಿ ಇರುವಂಥದ್ದು ಗಂಡಿನ ಬಲ್ಲಿ ಒಂದು ಸಕಲ ಜೀವರಾಶಿಗಳಲ್ಲಿರುವಂಥದ್ದು ಒಂದೇ ಜೀವಾತ್ಮೆ, ಬೇರೆ ಬೇರೆ ಅಂತ ಅಲ್ಲ. ಅದಕ್ಕೆ ಎಲ್ಲ ಜೀವನೆ. ನೀನು ವರ್ತಮಾನ ಕಾಲದಲ್ಲಿ ಏನು ದುಃಖಗಳನ್ನು ವಿಚಾರ ಮಾಡು, ಏನೇನು ಅನುಭವಿಸ್ತಾ ಇದೆಯಾ ಅಂತ ವಿಚಾರ ಮಾಡು. ಯಾಕಂದ್ರೆ ಹುಟ್ಟುವಾಗ ಕಷ್ಟ ಐತೆ, ಭಾಳ ಕಷ್ಟ ಐತೆ.
ಮತ್ತು ಅದು ಸಾಮಾನ್ಯ ದುಃಖ ಏನಂತಂದ್ರೆ ಸಾಮಾನ್ಯ ದುಃಖ ಅಲ್ಲ, ಹುಟ್ಟುವ ಒಂದು ದುಃಖ ಭಾಳ ಕಷ್ಟ ಅದದು. ಯಾಕೆ ಅಲ್ಲಿ ನಮಗೆ ದುಃಖ ಅನುಭವ ಆಗಿರ್ತದ, ಮಾಯೆ ಒಂದು ಹೊಡೆತದಿಂದ ನಾವು ಮರ್ತಿರ್ತೀವಿ ಹೊರತಾಗಿ ಸಿಕ್ಕಾಬಡೆ ದುಃಖ ಹುಟ್ಟುವಾಗ. ಯಾಕಂದ್ರೆ ಈ ಗರ್ಭದಲ್ಲಿ ಅನಂತ ದುಃಖಗಳನ್ನು ಅನುಭವಿಸಿ ಆಮೇಲೆ ಆ ತಾಯಿ ಗರ್ಭದಿಂದ ಭೂಮಿಗೆ ಬರಬೇಕಾದ್ರೂ ಕೂಡ ಭಾಳ ಕಷ್ಟವನ್ನು ಅನುಭವಿಸ್ಬೇಕಾಯ್ತದೆ. ಮತ್ತು ಮರಣ ಕಾಲದಲ್ಲಿ ಕೂಡ ಏನು ಚಂದ ಇರ್ತದಂತಾನು ಅದು ಚಂದ ಅಲ್ಲ. ಯಾಕಂದ್ರೆ ಅಲ್ಲಿ ಕೂಡ ಭಾಳಷ್ಟು ದುಃಖ, ಹೇಳಿಕೊಳ್ಳಾರ್ದಷ್ಟು ನೋವು. ಯಾಕಂದ್ರೆ ಅವ್ರು ಹೇಳ್ತಾರೆ 1000 ಚೇಳು ಕಡಿದ್ರೆ ಎಷ್ಟು ದುಃಖ ಆಗ್ತದೋ ಅಷ್ಟು ದುಃಖ ಆಗ್ತದಂತ ಸಾವಿನ ಸಂದರ್ಭದಲ್ಲಿ, ಮರಣದ ಕಾಲದಲ್ಲಿ. ಯಾಕಂದ್ರೆ ಇದೇ ಮನುಷ್ಯನಿಗೆ ಎಲ್ಲ ದುಃಖಗಳಿಗಿಂತ ದೊಡ್ಡ ದುಃಖಗಳು ಹುಟ್ಟು ಸಾವನ್ನುವಂಥದ್ದು. ಜನನ ಮರಣ ಹುಟ್ಟುವಾಗನೂ ಭಾಳ ಕಷ್ಟ ಅದ. ತಾಯಿ ಗರ್ಭದಿಂದ ಹೊರಗೆ ಬರಬೇಕಾದಾಗ ಅದು ಸಾಮಾನ್ಯ ಕಷ್ಟ ಅಲ್ಲ, ಅದು ನೆನಪು ಮಾಡ್ಕೋಬೇಕು. ಭಾಳಷ್ಟು ಕಷ್ಟ ಅದಲ್ಲಿ. ಅದರ ಸಾಯುವ ಸಂದರ್ಭದಲ್ಲೂ ಭಾಳ ಸುಖದಿಂದ ಹೋಗಂಗಿಲ್ಲ, ಅಲ್ಲಿನೂ ಕಷ್ಟ ಅದ. 1001 ಚೇಳು ಕಡಿದ್ರೆ ಮನುಷ್ಯನಿಗೆ ತಡ್ಕೊಳಕ್ಕಾಗಂಗಿಲ್ಲ. ಆ ಟೈಮಿಗೆ ಅನುಭವಿಸ್ತರಿಗೆ ಗೊತ್ತಿರ್ತದ ಸಾವಿನ ದುಃಖ ಅನ್ನುವಂಥದ್ದು. ಮತ್ತು ಇನ್ನೂ ಎಷ್ಟು ಸಲ ಹುಟ್ಟಬೇಕಂದಿ ನೀನು? ಮತ್ತಿದು ಗೊತ್ತಾಗಂಗಿಲ್ಲೇನು? ಒಂದು ಬಟ್ಟೆ ಹಾಕ್ಕೊಂಡಿದ್ದೆ ಹಾಕೊಳಕ್ಕೆ ಸಾಕಂತಿದ್ದೆ, ಉಂಡದ್ದ ಒಂದು ಸಾಕಾಗ್ಯದಪ್ಪ, ಮುಂಜಾನೆ ಅದೇ ಪಲ್ಯ ಉಂಡಿದ್ದೆ, ರಾತ್ರಿ ಉಣ್ಣಕ್ಕೂ ಸಾಕಾಗ್ಯದ ಅಂತ ಹೇಳೋಂಥವ ಹುಟ್ಟಿ ಸಾಕಾಗ್ಯದ ಅಂತ ನಿನ್ನ ಬಾಯಿಗೆ ಯಾಕೆ ಬರೋಂಗಿಲ್ಲ? ನಿನ್ನ ಮನಸ್ಸಿಗೆ ಯಾಕೆ ಬರೋಂಗಿಲ್ಲ? ಎಷ್ಟು ಜನ್ಮ ಹಿಂಗೆ ಹುಟ್ಟಿಲಿ, ಎಷ್ಟು ಜನ್ಮ ತಾಯಿ ಗರ್ಭದಲ್ಲಿ ಬಂದು ಒಡ್ಸ್ಕೊಂಡು ಹೊರಗೆ ಬರಲಿ. ಬಂದರೂ ಕೂಡ ಇಲ್ಲೇನೋ ನೆಮ್ಮದಿಯಿಂದ ಇರ್ತೀನ? ಇಲ್ಲೂ ಇಲ್ಲ. ಇದು ರೋಗದ ಚಿಂತೆ. ಅದಕ್ಕೆ ಹೇಳ್ತಾರೆ ಅವರು, ಈ ಮನುಷ್ಯನಿಗೆ ಎಲ್ಲ ದುಃಖಗಳಿಗಿಂತ ದೊಡ್ಡ ದುಃಖಗಳಂದ್ರೆ ಹುಟ್ಟು ಸಾವು. ಹೆಚ್ಚಿನ ದುಃಖಗಳು ಇದಕ್ಕಿಂತ ಯಾವುದೂ ಇಲ್ಲ ನೋಡ್ರಿ. ಅಷ್ಟು ದುಃಖಗಳು ಇವೆರಡು, ಹುಟ್ಟು ಸಾವು ಅನ್ನುವಂಥದ್ದು. ಈ ರುಜ ಅಂತಂದ್ರೆ ಕೂಡ ನೋಡ್ರಿ, ರುಜ ಅಂದರೆ ಇದು ರೋಗ. ಇದು ಕೂಡ ನಾನಾ ರೂಪವಾಗಿರ್ತದೆ. ಇದು ಕಾಡ್ತಾನೆ ಇರ್ತದೆ ಸಾಯೋವರೆಗೂ, ಶರೀರಕ್ಕೆ ಬರುವಂಥ ರೋಗ ಇದು. ಯಾಕಂದರೆ ಯೌವನದಲ್ಲಿ ಸ್ವಲ್ಪ ಕಂಡು ಬರಂಗಿಲ್ಲ ಈ ರೋಗಗಳು. ಅದ ಬಾಲ್ಯದಲ್ಲಿ ಕೂಡ ಇಲ್ಲರಿ, ಸಣ್ಣ ಮಕ್ಕಳದಲ್ರಿ ತಡ್ಕೊಳಕ್ಕಾಗಂಗಿಲ್ಲ ರೋಗಗಳು ಅಂತೀವಿ. ಆದರೆ ಮುಪ್ಪಿನ ಕಾಲದಲ್ಲಿ ಕೂಡ ಇದೇ ಪರಿಸ್ಥಿತಿ ಇರ್ತದೆ. ಮಧ್ಯೆ ಮಾತ್ರ ಒಂದು ಸ್ವಲ್ಪ ಅಂತೀವಿ. ಅದು ಅಷ್ಟಕ್ಕೆ ಅವರೇನು ಇವರೇನು ಮಾಡಬಾರ್ದು ಕೆಲಸಗಳನ್ನು ಯೌವನ ಸಂದರ್ಭದಲ್ಲಿ ನಡೆದೋಗ್ಬಿಡ್ತಾವೆ ಕೆಲಸಗಳು. ಅದಕ್ಕೆ ಅಲ್ಲಿ ಯಾವುದೋ ಒಂದು ಶರೀರಕ್ಕೆ ರೋಗ ಅಷ್ಟು ಕಂಡು ಬರೋಂಗಿಲ್ಲ, ಎಲ್ಲಿ ಯೌವನ ಸಂದರ್ಭದಲ್ಲಿ. ಮತ್ತು ಮುಪ್ಪಿನ ಕಾಲದಲ್ಲಿ ಇವು ಹೆಂಗಂತಂದ್ರೆ ಭಾಳಷ್ಟು ಹೇಳ್ತಿರ್ದು ಇದ್ದು ಬಿದ್ದು ಕೂಡ ಬಂದು ಮೈ ಮೇಲೆ ಬೀಳ್ತಾವ. ಮುಪ್ಪಿನ ಕಾಲದಲ್ಲಿ ನಾನಾ ರೀತಿಯಿಂದ ಕಾಡ್ತಾವ. ನಾನಾ ರೀತಿಯಿಂದ ಹೊರಗಿನೊಂದೂ ಕಷ್ಟ, ಒಳಗಿಂದೂ ಕಷ್ಟ, ಎಲ್ಲ ರೀತಿಯಿಂದ ಶರೀರಕ್ಕೆ ಬರುವಂಥ ಕಷ್ಟಗಳು, ಮುಪ್ಪಾವಸ್ಥೆಯಲ್ಲಿ ಆಗ್ತಕ್ಕಂಥ ದುಃಖಗಳು ಹಿಂಗಂತ ಹೇಳಂಗಿಲ್ಲ. ಭಾಳಷ್ಟು ಮನಸ್ಸಿನ ಮೇಲೆ ಘಾಸಿ ಆಗ್ತಾವ, ಶರೀರದ ಮೇಲೆ ಘಾಸಿ ಆಗ್ತದ. ಭಾಳಷ್ಟು ಕಷ್ಟ ಮುಪ್ಪಿನ ಒಂದು ಸಂದರ್ಭದಲ್ಲಿ. ಇದು ಕೂಡ ಕಷ್ಟದ್ದೇ. ಮತ್ತು ಭಯ ಅಂತಂದ್ರೆ ನಾವು ಹೇಳಿದ್ರೆ ಭಯ, ಅಣ್ಣ ತಮ್ಮರ ಭಯ ಇರ್ತದ, ಮತ್ತು ಹುಲಿ ಕರಡಿಗಳ ಭಯ ಇರ್ತದ, ನೀರಿನ ಭಯ ಇರ್ತದ, ಪಿಸಾಚಿಗಳ ಭಯ ಇರ್ತದ, ವೈರಿಗಳ ಭಯ ಇರ್ತದೆ. ಎಷ್ಟೋ ಭಯಗಳಿಂದ ಅವುಗಳಿಂದಲೂ ನಾವು ದುಃಖವನ್ನು ಅನುಭವಿಸ್ಬೇಕಾಗ್ತದೆ, ಹೌದಿಲ್ಲ? ವರ್ತಮಾನ ಕಾಲದಲ್ಲಿ ಈಗ ನಡೆಯುವಂಥ ಕಾಲದಲ್ಲಿ ಹೇಳಕತ್ತಾರ ನಡೆ, ಮತ್ತು ಹಿಂದಲ್ದಲ್ಲ ಮತ್ತು ಮುಂದಲ್ದಲ್ಲ. ಈಗ ಈ ವರ್ತಮಾನ ಕಾಲದಲ್ಲಿ ಐತಿಲ್ಲ, ಒಂದು ಸರ್ಪಗಳು ಭಯ ಅದಾವ, ಕಳ್ಳರ ಕಾಕರ ಭಯ ಅದ, ಹಲವಾರು ಭಯಗಳು ಅದಾವ. ಮತ್ತು ಶೋಕ ಅಂದರೆ ದುಃಖ, ಇದು ಕೂಡ ಭಾಳ ಅನರ್ಥವನ್ನು ಉಂಟು ಮಾಡ್ತದೆ. ಯಾಕಂದರೆ ಶ್ರೀರಾಮಚಂದ್ರ ವನವಾಸಕ್ಕೆ ಹೋಗುವಂಥ ಸಂದರ್ಭದಲ್ಲಿ ದಶರಥ ಮಗ ಹೋಗ್ತಾನಲ್ಲ ಅಂತ ಒಂದು ಭಾಳಷ್ಟು ವಿರಹ, ಅಂದರೆ ಭಾಳಷ್ಟು ದುಃಖ ಆಗಿತ್ತು. ಯಾರಿಗೆ? ದಶರಥ ಮಹಾರಾಜಿಗೆ. ಶ್ರೀರಾಮಚಂದ್ರ ವನವಾಸಕ್ಕೆ ಹೋಗ್ಬೇಕಾದಾಗ ಎಷ್ಟು ದುಃಖ ಆಯ್ತು ಹೇಳ್ರಿ, ಶೋಕ ಭಾಳಷ್ಟು ಆಯಿತು. ಅಲ್ಲಿ ಆಗ್ತಾ ಇರುವಂಥ ನೋಡ್ರಿ, ಅಂಥ ಸಂದರ್ಭದಲ್ಲಿ ಇವರು ವಿಶ್ವಾಮಿತ್ರ ಕೆಲವೊಂದು ಬರ್ಕೊಂಡು ಬರ್ತಾರೆ. ವಿಶ್ವಾಮಿತ್ರ ಅವ್ರು ಯಜ್ಞವನ್ನು ಮಾಡಿರ್ತಾನೆ, ಯಜ್ಞ ಮಾಡಿರ್ತಾನೆ. ಅದನ್ನು ರಾಕ್ಷಸರು ಸ್ವಲ್ಪ ಅದನ್ನು ಸಂಹಾರ ಮಾಡುವಂಥ ಒಂದು ಸಂದರ್ಭ ಇರ್ತದೆ, ಅದನ್ನು ಕೆಡಿಸುವಂಥ ಒಂದು ಸಂದರ್ಭ ಇರ್ತದೆ. ಅಂಥ ಟೈಮ್ನಲ್ಲಿ ನನ್ನ ಜೊತೆ ಹೋರಾಡೋಕ್ಕೆ ಶ್ರೀರಾಮಚಂದ್ರನ ಕಳಿಸಂತ ಬಂದಿರ್ತಾನೆ. ಎಲ್ಲಿ? ದಶರಥ ಮಹಾರಾಜನ ಹತ್ರ ಬಂದಿರ್ತಾರೆ ವಿಶ್ವಾಮಿತ್ರ. ಆವಾಗ ಎಷ್ಟು ಸಂಕಟ ಪಡ್ತಾನಂತಂದ್ರೆ ದಶರಥ, ಯಾಕಂದ್ರೆ ಮಗನ ಕಳಿಸಿದೆ, ಅಲ್ಲಿ ರಾಕ್ಷಸರ ನಡುವೆ ಯುದ್ಧದಲ್ಲಿ ನನ್ನ ಮಗ ಏನಾದರೂ ಸತ್ತು ಬಿಟ್ಟನಂದ್ರೆ ಹೆಂಗೆ ಮಾಡಲಿ ಅಂತ ಭಯ ಮಾಡ್ಕೊಂಡಿರ್ತಾನೆ ನೋಡ್ರಿ ದಶರಥ ಮಹಾರಾಜ. ಅಷ್ಟೊಂದು, ಯಾಕಂದರೆ ಇಲ್ಲಿ ಅವರು ಮಹಾತ್ಮರು ಜ್ಞಾನಿಗಳು ವಿಶ್ವಾಮಿತ್ರ, ಅವ್ರ ಮಾತು ಮೀರಕ್ಕಾಗಂಗಿಲ್ಲ, ಮಗನ ಕಳ್ಸೋಕ್ಕಾಗಂಗಿಲ್ಲ, ಅಷ್ಟೊಂದು ದುಃಖ ಪಡ್ತಾ ಇರ್ತಾನೆ.
ಅಂಥ ಶೋಕ ಆಗಿರ್ತದೆ. ಅದಕ್ಕೆ ಇಲ್ಲಿ ಕೂಡ ಶ್ರೀರಾಮಚಂದ್ರ ವನವಾಸಕ್ಕೆ ಹೋಗ್ಬೇಕಾದ್ರೆ ಆ ದುಃಖವನ್ನು, ಆ ಶೋಕವನ್ನು ತಡಿಲಾರ್ದೆ ಪ್ರಾಣವನ್ನೇ ತ್ಯಾಗ ಮಾಡುವಂಥವನಾಗ್ತಾನ ರಾಮನು. ಮತ್ತು ರಾಮ ಆದರೂ ಕೂಡ ಹೆಂಗೆ ಮಾಡ್ತಾನ, ಸೀತೆಯ ವಿರಹದಿಂದ ಆಕಿನ ಬಿಟ್ಟದಕ್ಕಾಗಿ ಆತ ಶೋಕ ಆ ದುಃಖದಿಂದ ಕೂಡ್ಕೊಂಡು ಅದು ಒಂದು ಗಿಡ ಮರ ಬಳ್ಳಿಗಳಿಗೆ, ಅಚೇತನವಾಗಿರುವಂಥ ಗಿಡ ಮರ ಬಳ್ಳಿಗಳಿಗೆ ಅದು ಸೀತನೇ ಕಂಡಂಗಾಗಿ ಹಾ ಸೀತಾ ಅಂತ ಅದನ್ನು ಈಗ ಹಿಡಿತಿರ್ತಾನಂತ ನೋಡ್ರಿ ಶ್ರೀರಾಮಚಂದ್ರ. ಯಾವುದರಿಂದ? ಶೋಕದಿಂದ, ದುಃಖದಿಂದ. ದುಃಖ ಬಂದಾಗ ಕೂಡ ನಮ್ಮ ಬುದ್ಧಿ ಕೆಲಸ ಮಾಡಂಗಿಲ್ಲ. ಆ ಗಿಡ ಮರಗಳಿಗೆ ಹೋಗಿ ಹಿಂಗೆ ಗಿಡದಕ್ಕೆ ಸಹಾಯ ಸೀತಾ ಅಂತಿರ್ತಾನಂತ ನೋಡ್ರಿ. ಇಂಥ ಅನರ್ಥವನ್ನು ಉಂಟು ಮಾಡ್ತದೆ ಇದು ಶೋಕ ಅನ್ನುವಂಥದ್ದು. ಮತ್ತು ಜರೆ ಅಂತಂದ್ರೆ ಏನಪ್ಪ? ಮುಪ್ಪು. ಇಲ್ಲಿ ಕೂಡ ಶರೀರ ಎಲ್ಲ ಕ್ಷೀಣ ಆಗಿಬಿಟ್ಟಿರ್ತದ, ಶಕ್ತಿ ಇರಂಗಿಲ್ಲ. ಕೇಳಬೇಕಾದ್ರೆ ಕಿವಿಗಳು ಕೇಳಂಗಿಲ್ಲ, ಕೇಳುವಂಥ ಶಕ್ತಿ ಕಿವಿದು ಕಳ್ಕೊಂಡಿರ್ತದ, ನೋಡುವಂಥ ಕಣ್ಣಿನ ಶಕ್ತಿ ಹೋಗಿರ್ತದ. ಎಲ್ಲಿಗಾದ್ರೂ ಹೋಗ್ಬೇಕಂದ್ರೆ ಶಕ್ತಿ ಕಾಲಲ್ಲಿ ಶಕ್ತಿ ಇರಂಗಿಲ್ಲ. ಏನಾದ್ರು ತಿನ್ಬೇಕಂದ್ರೆ ಬಾಯಿಯಲ್ಲಿ ಅಲ್ಲಿರಂಗಿಲ್ಲ. ಇವು ಯಾವ ಪುರಾಣ ಹೇಳಕತ್ರ? ಮಂದಿ ಪುರಾಣ ಅಲ್ಲ, ನಮ್ಮ ಪುರಾಣ ಇದು. ನಾವು ನಮ್ಮ ಪುರಾಣ ಕೇಳೋಕೆ ನಾವು ಅಲಕ್ಷ್ಯ ಮಾಡ್ತೀವಿ. ಇದು ಅಂತ ನಮ್ಮ ದೌರ್ಭಾಗ್ಯ ಅನ್ಬೇಕಿದು. ಇದೈತಿಲ್ಲ ಯಾಕಂದ್ರೆ ಇಷ್ಟೆಲ್ಲ ಆಯ್ತು ನಮ್ಮ ಶರೀರದಾಗ ಇವು ಮಾತು ಕೇಳವಲು, ಹೌದಿಲ್ಲ? ಕಿವಿ ಕೇಳಂಗಿಲ್ಲ. ಕುಂತು ಏನಾರು ಒಂದು 4 ಮಂದಿ ಯಾರನ್ನ ಹೇಳ್ತಾರಂದ್ರೆ ಕಿವಿ ಕೇಳಂಗಿಲ್ಲ. ಎಷ್ಟು ಹೋದ್ರೆ ಕುಂದ್ರಕ್ಕಾಗಲ್ಲ ಅಂತಾರಿಲ್ಲ ಮನ್ಯಾಗ. ನೀನು ಕಿವಿ ಕೇಳಂಗಿಲ್ಲ, ಒಂದು ಕಡೆ ಕುಂದ್ರಕ್ಕೆ ಏನಾಗಿದೆ, ಅದು ಏನಾಗಿದೆ, ಇದೇನಾಗಿದೆ ಅಂತ ಯಾಕೆ ಕೇಳ್ತಿದ್ದಿ? ಕುಂದ್ರು ಅಂತ ಹೇಳುತ್ತೆ, ಹೌದಿಲ್ಲ? ನೋಡ್ಬೇಕಂದ್ರೆ ಕಣ್ಣು ಕಾಣಂಗಿಲ್ಲ, ತಿನ್ಬೇಕಂದ್ರೆ ಹಲ್ಲುಗಳು ಬರೋಂಗಿಲ್ಲ, ಎಲ್ಲಿಗಾದ್ರೂ ಹೋಗ್ಬೇಕಂದ್ರೆ ಕಾಲುಗಳಿಗೆ ಶಕ್ತಿ ಇರೋಂಗಿಲ್ಲ. ಏನು ಮಾಡೋದು? ಅಷ್ಟು ಆಯ್ತಂದ್ರೆ ಶರೀರದ ತಾಪ ಹೇಳ್ಕೊಳ್ಳೋದಕ್ಕಿಂತ ಇದನ್ನು ಹೇಳ್ಕೊಳಕ್ಕೆ ಕೂತ್ಕೊಂಡ್ರೆ ಇನ್ನೂ ಒಂದು ದೊಡ್ಡ ಕಷ್ಟ ಇರ್ತದೆ. ಕಷ್ಟ ಏನಪ್ಪ ಅಂದ್ರೆ ಮಕ್ಕಳು ಮಾತು ಕೇಳ್ತಾರೇನೋ ಅಂದ್ರೆ ಕೇಳಂಗಿಲ್ಲ. ದುಡ್ದು ಹಾಕಕ್ಕೆ ಚಂದ ಮಾತು ಕೇಳಿರ್ತಾರೋ. ಯಾಕೆ ನಮ್ಮ ಅಪ್ಪ ದುಡಿಯಾಕತ್ತಾನ, ನಮ್ಮ ಅವು ದುಡಿಯಾಕತ್ತಾಳ, ನಮ್ಮ ಸಲಾಗಿ ದುಡ್ದು ಹಾಕಕ್ಕತ್ತಾರಂತ ಆಯ್ತೇವ ನೀ ಏನು ಹೇಳ್ತಿದ್ದು ಕೇಳ್ತೀನಿ, ಅಪ್ಪ ನೀ ಏನು ಹೇಳ್ತಿದ್ದು ಕೇಳ್ತೀನಿ ಅಂತ ಅಂದ ಮಕ್ಕಳು, ಚಂದ ಪ್ರೀತಿ ತೋರಿಸಿದಂಥ ಮಕ್ಕಳು ನೀನೇನಾದ್ರೂ ಒಂದು ಮೂಲೆ ಕೂತ್ಕೋ, ಸುಮ್ ಕುಂದ್ರಕ್ಕೆ ಏನಾಗ್ಯದಪ್ಪ, ಯಾಕೆ ಕೇಳ್ತಿ ಪದೇ ಪದೇ, ಸುಮ್ ಕುಂದ್ರು, ಮಾತು ಕೇಳ್ತಾರೇನವ್ರು, ನಮ್ಗೆ ತಿಳಿದಂಗೆ ಮಾಡ್ತೀವಿ, ನೀನು ಯಾಕೆ ಕೇಳ್ತೀವಿ ಅಂತಾರೆ ಅವಾಗ. ಹೌದಾ? ಈ ರೀತಿಯಾಗಿ ಮಕ್ಕಳು ಮಾತು ಕೇಳಂಗಿಲ್ಲ. ಬಂದು ಸೋಸ್ತಾರೆ, ಮಕ್ಕಳೇ ಮಾತು ಕೇಳಂಗಿಲ್ಲ ಅಂದ್ರೆ ಸೋಸ್ತಾರೆ. ಅನ್ನ ಹಾಕ್ತಾರ, ಅವ್ರು ನೋಡ್ಕೊಳ್ಳೋ ದೃಷ್ಟಿನೇ ಬೇರೆ ಆಗಿರ್ತದೆ, ರೀತಿನೇ ಬೇರೆ ಆಗಿಬಿಡ್ತದ. ಹೌದಾ? ಸರಿಯಾಗಿ ಕೊಡ್ತಾರೇನಂದ್ರೆ ಕಾಟಾಚಾರಕ್ಕೆ ತಂದು ಕೊಡ್ತಾರೆ ಅಷ್ಟೇ. ಊಟ ಕೊಡಬೇಕಾದ್ರೆ ಹಲವಾರು ರೀತಿಯಿಂದ ಇರ್ತದೆ. ಮುಪ್ಪಿನ ಅವಸ್ಥೆಯಲ್ಲಿ ಕೂಡ ಭಾಳಷ್ಟು ಕಷ್ಟ. ಅದು ಈಗ ವರ್ತಮಾನ ಕಾಲದಲ್ಲಿ ಆಗುವಂಥದ್ದು. ಇವೆಲ್ಲ ಆಗೋದ್ರಕ್ಕಿಂತ ಮತ್ತೆ ಹಲವಾರು ರೋಗಗಳು ನಮ್ಮನ್ನು ಕಾಡುವಂಥದ್ದು. ಈ ಮುಪ್ಪಾವಸ್ಥಿತಿಯಲ್ಲಿ ಕೂಡ ಎಲ್ಲ ರೀತಿಯಿಂದ ದುಃಖ ಕೊಡುವಂಥದ್ದು ಇರ್ತದೆ. ಈ ಬಡತನ ಅನ್ನುವಂಥದ್ದು ಕೂಡ ಇದು ಬಹಳಷ್ಟು ಕೆಟ್ಟದ್ದು, ಇದು ಕೂಡ ಕೆಟ್ಟದ್ದು. ಯಾಕಂದ್ರೆ ತಿನ್ನಕ್ಕೆ ಅನ್ನ ಇರೋಂಗಿಲ್ಲ ಮನೆಯಲ್ಲಿ, ಉಡ್ಲಿಕ್ಕೆ ಬಟ್ಟೆ ಇರೋಂಗಿಲ್ಲ, ಏನಾದ್ರೂ ಮಕ್ಕಳಿಗೆ ಕೊಡಿಸ್ಬೇಕನ್ನೋದು ಕಾಸು ಇರೋಂಗಿಲ್ಲ. ಯಾಕಂದರೆ ಈ ಎಲ್ಲವನ್ನ ಈ ಅನ್ನ ಅಂತ ಅನ್ನುವಂಥ ಪ್ರಾಣ ಬಿಡುವಂಥ ಸಂದರ್ಭ ಕೂಡ ಬರುವಂಥದ್ದು ಆಗ್ತದೆ. ಯಾಕಂದ್ರೆ ಶಿವನು ತ್ರಿಪುರವನ್ನು ಸುಟ್ಟಿದ್ದಾನೆ, ಹನುಮಂತ ಲಂಕೆಯನ್ನು ಸುಟ್ಟಿದ್ದಾನೆ, ಅರ್ಜುನ ಕಾಂಡವನ್ನೇ ದಹನ ಮಾಡಿದ್ದಾನೆ. ಕಾಂಡವನವನ್ನೇ ದಹನ ಮಾಡಿದ್ದಾನೆ. ಯಾರು? ಅರ್ಜುನ. ಕಾಂಡವನವನ್ನೇ ದಹನ ಮಾಡಿದಾನ ಅರ್ಜುನ. ಆದ್ರೆ ಈ ಬಡತನವನ್ನು ಯಾರಾದರೂ ದಹನ ಮಾಡಿದ್ದಾರೆ ಅಂದ್ರೆ ಮಾಡಲಿಲ್ಲ. ಇಂಥವ್ರು ಇವೆಲ್ಲವನ್ನು ದಹನ ಮಾಡಿದಾರ ನೋಡ್ರಿ. ಎಷ್ಟು ಹೇಳ್ತಾರೆ ಅವರು. ತ್ರಿಪುರವನ್ನು ಸುಟ್ಟುಬಿಟ್ಟ ಯಾರು? ಶಿವ. ಹನುಮಂತ ಲಂಕೆಯನ್ನು ಸುಟ್ಟುಬಿಟ್ಟಿದ್ದಾನ. ಅರ್ಜುನ ವನವನ್ನೇ ಸುಟ್ಟು ಹಾಕಿದಾನ. ಆದ್ರೆ ಬಡತನವನ್ನು ಯಾರು ದಹನ ಮಾಡಿಲ್ಲ, ಸುಟ್ಟಿಲ್ಲ. ಈ ದುಃಖಕ್ಕೆ ಕಾರಣವಾಗಿರುವಂಥದ್ದು ಬಡತನದಿಂದ ಕೂಡ್ಕೊಂಡು ಏನು ಮಾಡ್ಬೇಕಾಗ್ತದ? ಎಂಥ ಒಂದು ಕೆಟ್ಟ ವ್ಯಕ್ತಿ ಇದ್ರೂ ಕೂಡ, ಏನೇ ಆದರೂ ಕೂಡ ಅಂಥವ್ರು ಸೇವೆ ಮಾಡ್ಬೇಕಾಗ್ತದೆ. ಬಡತನ ಅನ್ನುವಂಥದ್ದು ಹಂಗೆ ಮಾಡಿಸ್ತದ ನೋಡ್ರಿ. ಅದಕ್ಕೆ ಈ ರೀತಿಯಾಗಿ ಬಡತನದಿಂದ ಕೂಡ್ಕೊಂಡು ಶರೀರದಲ್ಲಿ ಶಕ್ತಿ ಇರ್ತೇನೆಂದ್ರೆ ಶಕ್ತಿ ಇರಂಗಿಲ್ಲ. ಇನ್ನು ಮುಪ್ಪಾವಸ್ಥೆಯಲ್ಲಿ ಕೂಡಿದ್ರಂತೂ ಬಹಳಷ್ಟು ಕಷ್ಟ ಅನುಭವಿಸ್ಬೇಕಾಗ್ತದ. ಅದಕ್ಕೆ ಈ ರೀತಿಯಾಗಿ, ಯಾಕೆ ಮುಪ್ಪಿನಂತಂದ್ರೆ ಯಾರು ಕೆಲಸ ಕೊಡ್ತಾರೆ ಅನ್ನೋದ್ರೆ ಕೊಡಂಗಿಲ್ಲ. ಯಾಕಂದ್ರೆ ಮುಪ್ಪಾಗ್ಯದ ಇತ್ತೇನು ಕೆಲಸ ಮಾಡ್ತಾನೆ, ಮಾಡೋಕ್ಕಾಗಂಗಿಲ್ಲ, ಇತ್ತಿನ ಬೆಲೆ ಶಕ್ತಿ ಇಲ್ಲ ಅಂತ ಯಾರು ಕೆಲಸಕ್ಕೆ ಕರ್ಕೊಳಂಗಿಲ್ಲ, ಹಚ್ಕೊಳಂಗಿಲ್ಲ. ಮತ್ತು ಅವಾಗ ಏನು ತಿನ್ಬೇಕು, ಹೆಂಗೆ ಬರ್ತಾವೆ? ವರ್ತಮಾನ ಕಾಲದಲ್ಲಿ ಪರಿಸ್ಥಿತಿ ಹೇಳ್ತಾರೆ ಅವರು. ಈ ರೀತಿಯಿಂದ ಕಷ್ಟವನ್ನು ಅನುಭವಿಸುತ್ತಾ ಉಪವಾಸ ಸಾಯಿದೆ
ಭಿಕ್ಷೆಯನ್ನು ಬೇಡಕ್ಕೆ ಶುರು ಮಾಡ್ತಾನೆ. ಅವಾಗ ಕಷ್ಟ ಆಗಿಬಿಡ್ತದೆ. ಕೊನೆಗಾಲದಲ್ಲಿ ಭಿಕ್ಷೆ ಬೇಡಬೇಕಾದ್ರೂ ಕೂಡ ಸಾಹುಕಾರನ ಬಳಿ ಹೋಗ್ತಾನೆ. ಆತನ ಕೈ ಜೋಡಿಸಿ ನಿಂತು ಬಿಡ್ಬೇಕಾಗ್ತದೆ, ನಮಸ್ಕಾರ ಮಾಡ್ಬೇಕಾಗ್ತದೆ ಸಾಹುಕಾರನ. ಆತ ಎಂಥ ಕೆಟ್ಟವನಾದರೂ ಕೂಡ ಆತನ ಹೊಗಳಬೇಕಾಗ್ತದೆ. ನಿನ್ನಂಥ ಶ್ರೀಮಂತ ಜಗತ್ತಿನಲ್ಲಿ ಯಾರೂ ಇಲ್ಲ, ನೀನು ದಾನದಲ್ಲಿ ಕರ್ಣನಂತಿರ್ತಿದ್ದಿ, ಸತ್ಯದಲ್ಲಿ ಹರಿಶ್ಚಂದ್ರ, ಧರ್ಮದಲ್ಲಿ ಧರ್ಮರಾಜನಂಗ ಅಂತ ಇರ್ತಿದ್ದಿ ಅಂತ ಅನಂತ ರೀತಿಯಿಂದ ಆತನ್ನು ಹೊಗಳಬೇಕಾಗ್ತದೆ. ಹೌದಾ? ಅವರಿಗೆ ಆದರೂ ಸಹ ಸಾಹುಕಾರ ಏನಾದರೂ ಕೊಡ್ತಾನೋ ಇಲ್ಲ ಅಂತ ಒಂದು ಸಂಶಯ. ಆದರೂ ಇಷ್ಟೆಲ್ಲ ಹೊಗಳ್ತಿರ್ತಾನೆ ನಿಂತು. ಅದಕ್ಕೆ ಇದ್ರಂಗ ಅನ್ನ ಇವೆಲ್ಲ ಭಿಕ್ಷೆಗಳನ್ನು ಬೇಡಬೇಕಾದ್ರೂ ಕೂಡ ನಾನಷ್ಟು ಏನು ಹಿಂಸೆ ಆಗ್ತಾವ, ಬೈತಾರೆ, ನಿನಗೇನಾಗ್ಯದ ಅಂತಾರೆ. ಹಲವಾರು ರೀತಿಯಿಂದ ಬೈಗಳನ್ನು ತಿಂದ್ಕೊಂಡು ಭಿಕ್ಷೆಯನ್ನು ಎತ್ತಬೇಕಾಗ್ತದೆ, ತೊಗೊಳ್ಬೇಕಾಗ್ತದೆ. ಇಲ್ದಿದ್ರೆ ಮನುಷ್ಯ ಭಾಳಷ್ಟು ಕಷ್ಟಕ್ಕೆ ಒಳಗಾಗ್ತಾನೆ. ಇದೆಲ್ಲ ಕಷ್ಟ ಇರ್ತದೆ. ಬಡತನ ಅನ್ನುವಂಥದ್ದು ಕೂಡ ಸಾಮಾನ್ಯ ಅಲ್ಲ, ಇದು ಭಾಳ ಕಷ್ಟ ಅದು. ಇದನ್ನು ಅದಕ್ಕೆ ಹಾನಿ ಅಂತಂದ್ರೆ ಯಾವುದೋ ಒಂದು ಬಿಸ್ನೆಸ್ ಮಾಡಿರ್ತೀವಲ್ಲ, ಅದರಲ್ಲಿ ಒಂದು ಸಲ ಏನಾಗ್ತದೆ, ಭಾಳ ಸಕ್ಸಸ್ ಆಗ್ತದೆ, ಭಾಳ ಲಾಭ ಬರ್ತದೆ, ಒಂದೊಂದು ಸಲ ಭಾಳ ನಷ್ಟ ಹೊಡಿತದೆ. ಇದರಿಂದ ಒಂದು ವೇಳೆ ಹಾನಿ ಸಂಭವ ಆಯಿತು ಅಂದಾಗ ಬಿಸ್ನೆಸ್ ಮಾಡುವಂಥದ್ರಲ್ಲಿ ಹಾನಿ ಏನಾದರೂ ಆಯ್ತು ಅಂದರೆ ಇದಕ್ಕಿಂತ ದುಃಖ ಜಗತ್ತಿನೊಳಗೆ ಯಾವುದಿಲ್ಲ. ಅಷ್ಟು ದುಃಖ ಒಳಗಾಗ್ತಾನೆ ಈ ಮನುಷ್ಯ. ಮತ್ತು ಹಳಿವು ಅಂತಂದ್ರೆ ಕೂಡ ತಿರಸ್ಕಾರ. ನಮಗೆ ಹಾನಿ ಮೊದಲಾದವುಗಳು ಸಂಭವಿಸಿದ್ರೆ ಜನ ಸುಮ್ಮನೆ ಇರ್ತಾರೇನಂದ್ರೆ, ನಾವು ಬೇಡ 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 ಅಂತ ಹೇಳಿದ್ವಿ, ಮಾಡಿಕೊಂತರು, ಸರಿ ಆಯ್ತು ಬಿಡು ಅನ್ಭೋಗಿಸ್ಲಿ ಅಂತಾರೆ. ಹೌದಿಲ್ಲ? ಏನಾದರೂ ಮಾಡಿಬಿಡ್ರಪ್ಪ, ಹಂಗೆಲ್ಲ ಮಾಡಿಬಿಡ್ರಿ ಅಂತ ಮೊದಲು ಹೇಳಿರ್ತಾರೆ. ಇಲ್ಲ, ಈ ರೀತಿ ನಾವು ಬಿಸ್ನೆಸ್ಸು ಅಥವಾ ಈ ರೀತಿ ಮಾಡಿದ್ರೆ ಸರಿ ಆಗ್ತದ ಅಂತ ಹೇಳ್ಬಿಟ್ಟು ಅವ್ರೇನೋ ಆ ದುಡ್ಡು ಹಾಕಿ ಏನೇನೋ ಹಾಕಿ ಮಾಡಿರ್ತಾರೆ. ಮಾಡಿದ್ರೆ ಏನಾದರೂ ಒಂದು ಹಾನಿ ಆಯಿತು, ಏನೋ ಸುಟ್ಟೋಯ್ತು, ಏನು ನೀರಾಗಿ ಹೋಯ್ತು, ಏನೋ ಆಯ್ತು ಅಂದಾಗ ನಾವು ಬೇಡ ಬೇಡ ಅಂತ ಬಡ್ಕೊಂಡ್ವಿ, ಮಾಡಿದ್ರು ಅಂತ ಅವರು ನಿಂದೆ ಮಾಡೋಕ್ಕೆ ಶುರು ಮಾಡ್ತಾರೆ. ಈ ರೀತಿಯಾಗಿ ಇಲ್ಲಿ ನಾನಾ ರೀತಿಯ ಮನಸ್ಸಿಗೆ ತಾಪವನ್ನು ಉಂಟು ಮಾಡ್ತಾರೆ ಹಿಂಗೆಲ್ಲ ಅಂದು. ಆ ಮುನಿಸು ಅಂದ್ರೆ ಕೂಡ ಇದು ಕೋಪ. ಮುನಿಸು ಅಂದರೆ ಕೋಪ ಅನ್ನುವಂಥದ್ದು. ಕೋಪ ಉತ್ಪತ್ತಿ ಆಯಿತು ಅಂತಂದ್ರೆ ಎಲ್ಲಿ ನಿನ್ನೊಳಗೆ ಅಂತಃಕರಣಕ್ಕೂ ದುಃಖವನ್ನು ಉಂಟು ಮಾಡ್ತಿದ್ದು ಕೋಪ. ನಾವು ಮಂದಿಗೆ ಏನಾರು ಬೈತೀವಿ ಅಂತಂದ್ರೆ ಫಸ್ಟ್ ಅದಕ್ಕೆ ಕೋಪ ಅನ್ನುವಂಥದ್ದು ಒಂದು ಬೆಂಕಿ ಇದ್ದಂಗೆ. ಅದು ಕೋಪ ಬೆಂಕಿ ಹೆಂಗಂದ್ರೆ ಬೆಂಕಿ ಮೊದಲು ತನ್ನ ಜಾಗವನ್ನು ಸುಡ್ತದ, ಆಮೇಲೆ ಮುಂದಿಂದೆಲ್ಲ ಸುಡ್ತದಲ್ಲ. ಅದ್ರಂಗೆ ಈ ಕೋಪ ಅನ್ನುವಂಥದ್ದು ಮೊದಲು ನಮ್ಮ ಹೆಲ್ತ್ ಹಾಳು ಮಾಡ್ತದೆ. ಅಂತಃಕರಣವನ್ನು ಅಲ್ಲೇನದ ಅಂತಃಕರಣಕ್ಕೆ ದುಃಖ ಕೊಡ್ತದ. ಅದು ಕೋಪ ದುಃಖವನ್ನು ಉಂಟು ಮಾಡ್ತದೆ. ಅಂತಃಕರಣಕ್ಕೆ ಮೊದಲು ದುಃಖವನ್ನು ಉಂಟು ಮಾಡ್ತದೆ. ಅದು ಮಾಡಿ ನಂತರ ಮುಂದೆ ತೊಗೊಳ್ತದೆ. ಅದಕ್ಕೆ ಅಂಥ ಕೋಪ ಯಾವಾಗ ಉತ್ಪತ್ತಿ ಆಯಿತೋ ಅವ್ರ ಅಂತಃಕರಣ ದುಃಖದಿಂದ ಕೂಡಿರ್ತದ ಅಂತ ತಿಳ್ಕೊಳ್ಬೇಕು. ಅದಕ್ಕೆ ಈ ಮುನಿಸು ಕೂಡ ಭಾಳ ಕಷ್ಟದ್ದು. ಮತ್ತು ವಿಷಯಗಳಲ್ಲಿ ಪ್ರೇಮ ಮಾಡುವಂಥದ್ದು. ವಿಷಯಗಳಲ್ಲಿ ಪ್ರೇಮ ಅಂದ್ರೆ ವಿಷಯಗಳು ಅಂತಂದಾಗ ಬರೇ ನಾವು ಶಬ್ದ ಸ್ಪರ್ಶ ರೂಪ ರಸಗಂಧ ಅಂತ ಅಲ್ಲ, ಅದ್ರ ಜೊತೆ ಬರುವಂಥವು ಏನದವ, ಸ್ತ್ರೀ ಮಗ ಆಗಲಿ, ಗಂಡ ಹೆಂಡತಿ, ಗಂಡಿಗೆ ಹೆಂಡತಿ, ಹೆಂಡತಿ ಗಂಡ, ಧನ ಕನಕ ಇವೆಲ್ಲಗಳು ಹೇಗೆ ಪ್ರಾಪ್ತಿ ಆಗ್ತಾವ, ಅವು ನಮ್ಗೆ ಹೆಂಗೆ ಇವನ್ನ ನಮಗೆ ಪ್ರಾಪ್ತಿ ಆಗ್ತಾವ ಅನ್ನುವಂಥ ಯೋಚನೆ. ಸ್ತ್ರೀ ಪುತ್ರಾದಿಗಳು ತನ್ನನ್ನು ಬಿಟ್ಟು ಹೋದ್ರೆ ಅನ್ನುವಂಥ ಚಿಂತೆ. ಬಿಟ್ಟು ಹೋಗ್ತಾರೆ, ಮಗನೇ ಹೋಗ್ತಾನೆ ಅನ್ನುವಂಥದ್ದು, ಹೆಂಡತಿ ಹೋಗುವಂಥದ್ದು, ಅವ್ರು ನಮ್ಮನ್ನು ಬಿಟ್ಟು ಅಗಲ್ತಾರೆ ಅನ್ನುವಂಥದ್ದು, ಹಲವಾರು ಚಿಂತೆಗಳು ಇರುವಂಥದ್ದು. ಅದಕ್ಕೆ ಬಿಟ್ಟು ಹೋದರೂ ಕೂಡ ನಮ್ಮ ಶರೀರದಿಂದ ಬಿಟ್ಟು ಹೋಗುವಂಥದ್ದಾಗಲಿ ಎಲ್ಲೋ ಹೋದ್ರಂತ ಆದರೂ ಕೂಡ ಕೊನೆಯವರೆಗೂ ಆ ಒಂದು ಮೋಹ ಕಾಡ್ತಾನೆ ಇರ್ತದೆ, ಆ ಚಿಂತೆ ಕಾಡ್ತಾನೆ ಇರ್ತದೆ. ಇದು ಕೂಡ ಬಹಳಷ್ಟು ವಿಷಯದ ರತಿ ಅನ್ನುವಂಥದ್ದು ಕೂಡ ನಮಗೆ ದುಃಖಕ್ಕೆ ತೊಗೊಂಡು ಹೋಗ್ತದ ಅಂತ ಕೂಡ ಹೇಳ್ತಾರೆ. ಇವೆಲ್ಲ ಈ ವಿಚಾರವನ್ನು ನಾವು ತಿಳ್ಕೊಂಡು ವರ್ತಮಾನ ಕಾಲದಲ್ಲಿ ನೀನು ಸುಖದಿಂದ ಇಲ್ಲಪ್ಪ, ಇವೆಲ್ಲಗಳಿಂದ ನೀ ಬಿಡುಗಡೆ ಆಗಬೇಕಾಗಿತ್ತಂದ್ರೆ ಸುಮ್ಮನೆ ಕಾಲವನ್ನು ಕಳೀಬೇಡ. ಏನು ಮಾಡು ಅಂದ್ರೆ ಕೆಲಸ ಹೇಳ್ತಾರೆ ಮುಂದೆ. ಏನು ಸುಮ್ಮನೆ ಮಾಡಾಕತ್ತೀವಿ ಅಂತ ನಾವೇನು ತಿಳ್ಕೊಂಡಿವೆಲ್ಲ ಸುಮ್ಮನೆ ಅದಾವಪ್ಪ. ಯಾಕಂದ್ರೆ ನೀನು ಯಾವ ರೀತಿಯಿಂದ ಸುಖದಿಂದ ಇಲ್ಲ, ನಿನಗೆ ದುಃಖನೇ ಅದಾವ ಇವೆಲ್ಲ. ಆದರೆ ಇದರಿಂದ ನೀ ಬಿಡುಗಡೆ ಹೊಂದಬೇಕಾಗಿತ್ತಂತಂದ್ರೆ ನೀವು ಮತ್ತೆ ಮುಂದಿನ ಕೆಲಸಗಳನ್ನು ಮಾಡ್ಕೋ. ಇದರಿಂದ ಪಾರಾಗಬೇಕಾಗಿತ್ತು, ದುಃಖಗಳಿಂದ ಪಾರಾಗಬೇಕಾಯ್ತಂದ್ರೆ ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಚಿತ್ತವೇ, ಕಳಿಬೇಡ. ಸುಮ್ಮನೆ ಕಾಲ ಕಳೆದು ಸಾಯಬೇಡ. ಇದಕ್ಕೆ ನಿನಗೆ ತಕ್ಕ ಔಷಧ ಅದ, ತಕ್ಕ ದಾರಿ ಅದ. ಆ ಮಾರ್ಗದಲ್ಲಿ ನೀವು ಹೋಗೋ ಅನ್ನುವಂಥದ್ದು ಮುಂದಿನ ವಿಚಾರ ಏನು ಹೇಳ್ತಾರೆ ಕೇಳೋಣ. ಇವನ್ನೆಲ್ಲ ನಾವು ಬಿಡುಗಡೆ ಮಾಡ್ಕೊಳ್ಬೇಕಲ್ಲ.
ಇದರಿಂದ ಬಿಡುಗಡೆ ಆಗಬೇಕಲ್ಲ, ಮತ್ತು ನಾವು ಹೆಂಗೆ ಹೋಗ್ಬೇಕು ಅನ್ನುವಂಥದ್ದು ಅದಕ್ಕೆಲ್ಲ ಉತ್ತರ ಹೇಳ್ತಾ ಹೋಗ್ತಾರೆ. ಈ ವರ್ತಮಾನ ಕಾಲದಲ್ಲಿ ಇರುವಂಥ ನಮಗಾಗುವಂಥ ಕಷ್ಟಗಳನ್ನು ಹೇಳಿದ್ದಾರೆ ಅವರು. ಮತ್ತು ಮುಂದಿನ ನುಡಿಯಲ್ಲಿ ಮತ್ತೇನು ಹೇಳ್ತಾರೆ ನಾವು ನೋಡೋಣ ನಾಳೆಯ ವಿಚಾರದಲ್ಲಿ. ಒಂದೆರಡು ಮತ್ತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.